ಎಲ್ಲ ತರಬೇತಿದಾರರಿಗೆ ನಾನು ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ದಿನ ಕ್ಯಾಪ್ಸ್ಟೋನ್ ಟೆರೆಟ್ಲೆಸ್ ಪಾರ್ಟ್ 6 ಬಗ್ಗೆ ಡಿಸ್ಕಸ್ ಮಾಡೋಣ. ಈ ಪಾರ್ಟ್ 6 ಏನಿದೆ ಇದು ಕ್ಯಾಪ್ಸ್ಟೋನ್ ಟೆರೆಟ್ಲೆತಿನ ಕೊನೆಯ ಪಾರ್ಟ್ ಆಗಿರುತ್ತೆ. ಈ ತರಗತಿನಲ್ಲಿ ನಾವು ಡಿಸ್ಕಸ್ ಮಾಡುವಂಥ ವಿಷಯಗಳನ್ನು ತಿಳ್ಕೊಳ್ಳೋಣ. ಸ್ಟೇಟ್ ದ ಯೂಸ್ ಆಫ್ ನರ್ಲಿಂಗ್ ಟೂಲ್ ಹೋಲ್ಡರ್. ನರ್ಲಿಂಗ್ ಟೂಲ್ ಹೋಲ್ಡರ್ ಬಗ್ಗೆ ತಿಳಿಸ್ಕೊಡೋದಿದೆ. ನಾನು ಹಿಂದಿನ ಕ್ಲಾಸಲ್ಲಿ ಈಗಾಗಲೇ ಹಲವಾರು ಟರ್ನಿಂಗ್ ಟೂಲ್ ಮತ್ತು ಆ ಟೂಲ್ಗಳಿಗೆ ಸಂಬಂಧಪಟ್ಟಂಥ ಹೋಲ್ಡರ್ಗಳ ಬಗ್ಗೆ ನಾನು ಹಿಂದಿನ ಕ್ಲಾಸಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ತರಗತಿನಲ್ಲಿ ಅಲ್ಲಿ ಕವರ್ ಮಾಡ್ದಲೇ ಉಳಿದಿರುವಂತಹ ಟೂಲ್ ಹೋಲ್ಡರ್ಗಳು ಮತ್ತು ಟೂಲ್ಗಳ ಬಗ್ಗೆ ನಾನು ಈ ತರಗತಿಯಲ್ಲಿ ತಿಳಿಸ್ಕೊಡ್ತೇನೆ. ಸೊ ಹಾಗಾಗಿ ಇಲ್ಲಿ ನರ್ಲಿಂಗ್ ಟೂಲ್ ಹೋಲ್ಡರ್ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಸ್ಟೇಟ್ ದ ಯೂಸ್ ಆಫ್ ಡ್ರಿಲ್ ಹೋಲ್ಡರ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಸ್ಟೇಟ್ ದ ಯೂಸ್ ಆಫ್ ಬೋರಿಂಗ್ ಬಾರ್ ಹೋಲ್ಡರ್. ಸ್ಟೇಟ್ ದ ವೇರಿಯಸ್ ಮೆಥಡ್ಸ್ ಆಫ್ ಪ್ರೊಡ್ಯೂಸಿಂಗ್ ಇಂಟರ್ನಲ್ ಥ್ರೆಡ್ಸ್. ಲಾಸ್ಟ್ ಕ್ಲಾಸಲ್ಲಿ ಈಗಾಗಲೇ ಎಕ್ಸ್ಟರ್ನಲ್ ಥ್ರೆಡ್ಸನ್ನು ಮಾಡುವಂಥ ಹಲವಾರು ವಿಧಾನಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಈ ತರಗತಿನಲ್ಲಿ ಇಂಟರ್ನಲ್ ಥ್ರೆಡನ್ನು ಮಾಡುವಂಥ ಮೆಥಡ್ಸ್ಗಳ ಬಗ್ಗೆ ತಿಳಿಸ್ಕೊಡ್ತೇನೆ. ಹಾಗೆಯೇ ಲಿಸ್ಟ್ ಆ್ಯಂಡ್ ಸ್ಟೇಟ್ ದ ಕನ್ಸ್ಟ್ರಕ್ಷನ್ ಡೀಟೇಲ್ಸ್ ಆಫ್ ಥ್ರೆಡಿಂಗ್ ಅಟ್ಯಾಚ್ಮೆಂಟ್ಸ್, ಜೊತೆಗೆ ಲಿಸ್ಟ್ ಆ್ಯಂಡ್ ಸ್ಟೇಟ್ ಕನ್ಸ್ಟ್ರಕ್ಷನ್ ಡೀಟೇಲ್ಸ್ ಆಫ್ ಟ್ಯಾಪಿಂಗ್ ಅಟ್ಯಾಚ್ಮೆಂಟ್ಸ್, ಆ್ಯಂಡ್ ದೆನ್ ಲಿಸ್ಟ್ ದ ಕಾಮನ್ ಫಾಲ್ಟ್ಸ್, ಸ್ಟೇಟ್ ದೇರ್ ಕಾಸಸ್, ಎಫೆಕ್ಟ್ಸ್ ಆ್ಯಂಡ್ ರೆಮಿಡೀಸ್ ಆಲ್ಸೋ. ಸೊ ಅಂದರೆ ಈ ಒಂದು ಕ್ಯಾಪ್ಸ್ಟೋನ್ ಟೆರೆಟ್ಲೆಟ್ಸನ್ನು ಯೂಸ್ ಮಾಡಿ ನಾವು ಆಪ್ರೇಷನ್ಸ್ ಮಾಡುವಾಗ, ಜಾಬ್ಗಳನ್ನು ಕಂಪ್ಲೀಟ್ ಮಾಡುವಾಗ ಬರುವಂತಹ ಫಾಲ್ಟ್ಸು ಮತ್ತು ಅವುಗಳಿಗೆ ಕಾರಣಗಳು ಮತ್ತು ಅವುಗಳ ಎಫೆಕ್ಟ್ ಏನಾಗುತ್ತೆ ಜಾಬ್ ಮೇಲೆ, ಜೊತೆಗೆ ಆ ಒಂದು ಏನು ಫಾಲ್ಟ್ಸ್ ಇರುತ್ತೆ ಅದನ್ನು ಯಾವ ರೀತಿ ಸಾಲ್ವ್ ಮಾಡ್ಬೋದು ಅನ್ನೋದನ್ನು ನಾನು ಈ ಕ್ಲಾಸಲ್ಲಿ ತಿಳಿಸ್ಕೊಡ್ತೇನೆ. ಹಾಗೆಯೇ ಈ ಮೊದಲನೇ ಆಬ್ಜೆಕ್ಟಿವನ್ನು ನೋಡೋದಾದರೆ ಅದು ನರ್ಲಿಂಗ್ ಟೂಲ್ ಬಗ್ಗೆ ತಿಳ್ಕೊಳ್ಳೋದಿದೆ. ಸೊ ಈ ಒಂದು ಟೂಲ್ ಏನಿದೆ ಇದು ನರ್ಲಿಂಗ್ ಟೂಲು. ನೀವು ಸಾಮಾನ್ಯವಾಗಿ ನಾವು ಮಾಮೂಲಿ ಇಂಜಿನ್ ಲೇತ್ ಅಥವಾ ಸೆಂಟ್ರಲ್ ಲೇತಲ್ಲಿ ನರ್ಲಿಂಗ್ ಮಾಡುವಂಥ ಹೋಲ್ಡರ್ಗಳನ್ನು ನೀವು ಯೂಸ್ ಮಾಡಿದ್ದೀರಾ. ಸೊ ಅಲ್ಲಿ ಆ ಹೋಲ್ಡ್ರಿಗೂ ಮತ್ತು ಇದಕ್ಕೂ ಜಸ್ಟ್ ಸ್ವಲ್ಪ ಡಿಫ್ರೆನ್ಸ್ ಇದೆ. ಸೊ ಇಲ್ಲಿ ಈ ಒಂದು ಟೂಲ್ ಹೋಲ್ಡರ್ ಏನಿದೆ ಈ ಹೋಲ್ಡ್ರನ್ನು ಎಕ್ಸಾಗನಲ್ ಟರೆಟ್ಗೆ ನಾವು ಫಿಕ್ಸ್ ಮಾಡ್ಕೋತೀವಿ. ಬೋರಿಂಗ್ ಬಾರ್ಗಳನ್ನು ಏನು ಫಿಕ್ಸ್ ಮಾಡ್ತೀವಿ ಆ ಜಾಗದಲ್ಲಿ ಇದನ್ನು ಫಿಕ್ಸ್ ಮಾಡ್ಕೋತೀವಿ. ಇಲ್ಲಿ ನರ್ಲ್ಸ್ ಬರುತ್ತೆ. ಸೊ ಆ್ಯಕ್ಚುಲಿ ಈ ನರ್ಲ್ಗಳನ್ನು ಯೂಸ್ ಮಾಡಿ ನಾವು ನರ್ಲಿಂಗ್ ಆಪರೇಷನ್ಸನ್ನು ಮಾಡ್ತೀವಿ. ಈ ನರ್ಲ್ಗಳ ಶೇಪ್ ಮೇಲೆ ಸೊ ಇಂಪ್ರೆಷನ್ ಮಾಡ್ತವೆ. ಆ ಶೇಪ್ ಮೇಲೆ ನಮಗೆ ಅಲ್ಲಿ ನರ್ಲಿಂಗ್ ಪ್ಯಾಟ್ರನ್ ಪ್ರೊಡ್ಯೂಸ್ ಆಗುತ್ತೆ ಜಾಬ್ ಮೇಲೆ. ಮತ್ತು ಈ ನರ್ಲ್ ಏನಿದೆಯಲ್ಲ ಪ್ರತಿ ನರ್ಲಿನ ಈ ವಿಡ್ತನ್ನು ನಾವು ಅಡ್ಜಸ್ಟ್ಮೆಂಟ್ ಮಾಡ್ಬೋದು ಬೈ ಯೂಸಿಂಗ್ ದಿಸ್ ಅಡ್ಜಸ್ಟಬಲ್ ಸ್ಕ್ರೂಸ್. ದೇರ್ ಆರ್ 2 screws. These screws are used to adjust the length of individual knurl. So ಈ ಸ್ಪೇಸ್ ಏನಿದೆ in between these 2 holes ಸ್ಪೇಸ್ ಏನಿದೆ that depends upon the diameter of the work piece. ಓಕೆ, ಸೊ ಈ ಒಂದು ನರ್ಲನ್ನು ಯೂಸ್ ಮಾಡಿ ನಾವು ಯಾವ ರೀತಿ ಜಾಬ್ ಮೇಲೆ ನರ್ಲಿಂಗ್ ಪ್ಯಾಟ್ರನ್ನ ಪ್ರೊಡ್ಯೂಸ್ ಮಾಡ್ತೀವಿ ಅಂತ ಇಲ್ಲಿ ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಾ. ಸೊ ಈ ಈ ಏನು ಆಪರೇಷನ್ ಇದೆ ದಟ್ ಈಸ್ ಸ್ಟ್ರೈಟ್ ನರ್ಲ್ ಪ್ರೊಡ್ಯೂಸಿಂಗ್ ಆಪರೇಷನ್. ಅಂದರೆ ಸ್ಟ್ರೈಟ್ ಪ್ಯಾಟ್ರನನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ನಾವು ಈ ನರ್ಲಿಂಗ್ ಟೂಲ್ಗಳನ್ನು ಸೆಟ್ ಮಾಡಿರುವಂಥ ಚಿತ್ರವನ್ನು ನೀವು ಇಲ್ಲಿ ಗಮನಿಸ್ತಾ ಇದ್ದೀರಾ. ಹಾಗೆಯೇ ಇಲ್ಲಿ ಕ್ರಾಸ್ ನರ್ಲ್ಸ್ ಇದೆ. ಸೊ ಕ್ರಾಸ್ ನರ್ಲ್ಸನ್ನು ಯಾವ ರೀತಿ ನಾವು ಕ್ರಾಸ್ ಪ್ಯಾಟ್ರನ್ಸನ್ನು ಯಾವ ರೀತಿ ಮಾಡ್ತೀವಿ ಅಂತೇಳಿ ನೀವು ಆಲ್ರೆಡಿ ಇಂಜಿನ್ ಲೇತಲ್ಲಿ ನೋಡಿದ್ದೀರಾ. ಸೊ ಇದು ಕೂಡ ಹಾಗೆಯೇ. ಬಟ್ ಇಲ್ಲೇನಪ್ಪ ಅಂತೇಳಿದರೆ ಈ ನರ್ಲ್ಸ್ ಏನಿದಾವಲ್ಲ ಈ ನರ್ಲ್ಗಳನ್ನು ನಾವು ಟಿಲ್ಟ್ ಮಾಡಲಿಕ್ಕೆ ಇಲ್ಲಿ ಪ್ರಾವಿಷನ್ ಇದೆ. ಸೊ ಬೈ ಟಿಲ್ಟಿಂಗ್ ಬೋತ್ ದ ನರ್ಲ್ಸ್ ವಿ ಕ್ಯಾನ್ ಪ್ರೊಡ್ಯೂಸ್ ಎನಿ ಪ್ಯಾಟ್ರನ್ಸ್ ಆನ್ ದ ವರ್ಕ್ ಪೀಸ್. ಸೊ ಎನಿ ಪ್ಯಾಟ್ರನ್ಸನ್ನು ಯಾವುದೇ ಪ್ಯಾಟ್ರನ್ಸನ್ನು ನಾವು ಈ ವೀಲ್ಗಳೇನಿದೆ ವೀಲ್ಗಳನ್ನು ಟಿಲ್ಟ್ ಮಾಡ್ತಾ ನಾವು ಆ ಪ್ಯಾಟ್ರನ್ಗಳನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ನಮಗಿಲ್ಲಿ ಅವಕಾಶ ಇದೆ. ಓಕೆ, ಸೊ ಇದು ನರ್ಲಿಂಗ್ ಟೂಲ್ ಹೋಲ್ಡರ್. ಸೊ ನರ್ಲಿಂಗ್ ಟೂಲ್ ಹೋಲ್ಡರ್ನ ಕನ್ಸ್ಟ್ರಕ್ಷನನ್ನು ನೋಡಿದರೆ ಭಾಳ ಸಿಂಪಲ್ ಆಗಿದೆ. ಹೋಲ್ಡರ್ ಇರುತ್ತೆ, ನರ್ಲ್ ವೀಲ್ಗಳು 2 ಹೆಂಡಲ್ಲಿ ನರ್ಲ್ ವೀಲ್ ಫಿಕ್ಸ್ ಆಗುತ್ತೆ. ಆ ವಿಡ್ತನ್ನು ಅಡ್ಜಸ್ಟ್ಮೆಂಟ್ ಮಾಡಲಿಕ್ಕೆ ನಾವು ಸ್ಕ್ರೂಸನ್ನು ಇಲ್ಲಿ ನೋಡ್ತೇವೆ. ನಾವು ಏನು ಇಂಜಿನ್ ಲೇತಲ್ಲಿ ಅಥವಾ ಸೆಂಟ್ರಲ್ ಲೇತಲ್ಲಿ ನಾವು ಯೂಸ್ ಮಾಡ್ತೀವಿ ಅಲ್ಲಿ ಈ ಒಂದು ಫೆಸಿಲಿಟೀಸ್ ಇರೋದಿಲ್ಲ. ಬಟ್ ಇಲ್ಲಿ ಈ ಒಂದು ಫೆಸಿಲಿಟೀಸ್ ಇರುತ್ತೆ. ಆ ನರ್ಲಿನ ವಿಡ್ತ್ಗಳನ್ನು ಅಡ್ಜಸ್ಟ್ಮೆಂಟ್ ಮಾಡಲಿಕ್ಕೆ ಡಿಪೆಂಡಿಂಗ್ ಅಪಾನ್ ದ ಜಾಬ್ ಡಯಾಮೀಟ್ರು ಇಲ್ಲಿ ಅಡ್ಜಸ್ಟಬಲ್ ಸ್ಕ್ರೂಸ್ ಇರುತ್ತೆ. ಓಕೆ, ಸೊ ಈ ಒಂದು ನರ್ಲನ್ನು ಯೂಸ್ ಮಾಡಿ ನಾವು ಸ್ಟ್ರೈಟ್ ನರ್ಲಿಂಗ್ ಮಾಡ್ಬೋದು, ಹಾಗೆಯೇ
ಕ್ರಾಸ್ ಕೂಡ ಮಾಡ್ಬೋದು. ಅದಕ್ಕೆ ಸಂಬಂಧಪಟ್ಟಂಥ ಚಿತ್ರಗಳಿವು. ನೆಕ್ಸ್ಟು ಡ್ರಿಲ್ ಹೋಲ್ಡರ್. ಸೊ ಆ್ಯಸ್ ಇಟ್ಸ್ ನೇಮ್ ಇಂಡಿಕೇಟ್ಸ್, ದಿಸ್ ಹೋಲ್ಡರ್ ಈಸ್ ಯೂಸ್ಡ್ ಫಾರ್ ಹೋಲ್ಡಿಂಗ್ ದ ಡ್ರಿಲ್ ಬಿಟ್ಸ್. ಓಕೆ, ಡ್ರಿಲ್ ಬಿಟ್ಗಳನ್ನು ಹೋಲ್ಡ್ ಮಾಡಲಿಕ್ಕೆ ಈ ಒಂದು ಹೋಲ್ಡರನ್ನು ನಾವು ಯೂಸ್ ಮಾಡ್ತೇವೆ. ಇಲ್ಲಿ ಒಳಗಡೆ ಒಂದು ಪ್ಲೇನ್ ಡಯಾಮೀಟರ್ ಐತೆ, ಹಾಲೋ ಇರುತ್ತೆ. ಸೊ ಇಲ್ಲಿ ನಾವು ಡ್ರಿಲ್ ಬಿಟ್ಗಳನ್ನು ಅಥವಾ ಸಾಕೆಟ್ಗಳನ್ನು ಇಲ್ಲಿಗೆ ಫಿಕ್ಸ್ ಮಾಡಿ ಈ ಸ್ಕ್ರೂಸನ್ನು ಯೂಸ್ ಮಾಡಿ ಹೋಲ್ಡ್ ಮಾಡ್ತೀವಿ, ಟೈಟ್ ಮಾಡ್ಕೊಳ್ತೀವಿ. ಸೊ ಟೈಟ್ ಮಾಡಿ ಈ ಹೋಲ್ಡರ್ ಏನಿದೆಯಲ್ಲ ಈ ಭಾಗವನ್ನು ನಾವು ಟರೆಟ್ ಹೆಡ್ಗೆ, ಟರೆಟ್ಟಿನ ಟೂಲ್ ಹೋಲ್ಡಿಂಗ್ ಫೇಸ್ ಏನಿದೆ ಅಲ್ಲಿಗೆ ಫಿಕ್ಸ್ ಮಾಡಿಕೊಂಡು ನಾವು ಈ ಹೋಲ್ಡರನ್ನು ಯೂಸ್ ಮಾಡಿ ಡ್ರಿಲ್ಲಿಂಗ್ ಆಪರೇಷನನ್ನು ಮಾಡ್ಬೋದು. ಸೊ ದ ಟ್ವಿಸ್ಟ್ ಡ್ರಿಲ್ಸ್ ಹ್ಯಾವಿಂಗ್ ಮೋರ್ ಟೇಪರ್ ಶಾಂಕ್ಸ್ ಆರ್ ಯೂಸಲಿ ಹೆಲ್ಡ್ ಇನ್ ಎ ಸಾಕೆಟ್ ವಿಚ್ ಈಸ್ ಪ್ಯಾರಲಲ್ ಔಟ್ಸೈಡ್ ಆ್ಯಂಡ್ ಟೇಪರ್ಡ್ ಇನ್ಸೈಡ್. ಅಂದರೆ ಟ್ವಿಸ್ಟ್ ಡ್ರಿಲ್ ನೋಡಿದ್ದೀರಾ ನೀವು, ಟ್ವಿಸ್ಟ್ ಡ್ರಿಲ್ಲಲ್ಲಿ ಪ್ಯಾರಲಲ್ ಶಾಂಕ್ ಬರುತ್ತೆ, ಟೇಪರ್ ಶಾಂಕ್ ಬರುತ್ತಲ್ಲ, ಆ ಟೇಪರ್ ಶಾಂಕ್ ಇರುವಂಥ ಡ್ರಿಲ್ಗಳನ್ನು, ಅಂದರೆ ಜಾಸ್ತಿ ಡಯಾಮೀಟರ್ ಮೋರ್ ದೆನ್ 12 mm 13 mm 4 ಆ ಥರ ಏನು ಡಯಾಮೀಟರ್ ಬರುತ್ತೆ ಆ ಡ್ರಿಲ್ಗಳನ್ನು ನಾವು ಸಾಕೆಟಲ್ಲಿ ಹೋಲ್ಡ್ ಮಾಡ್ಕೋತೀವಿ. ಸಾಕೆಟ್ದು ಔಟರ್ ಸರ್ಫೇಸ್ ಏನಿರುತ್ತೆ ಅದು ಪ್ಯಾರಲ್ ಇರುತ್ತೆ. ಹಾಗಾಗಿ ಆ ಸಾಕೆಟನ್ನು ನಾವು ಇಲ್ಲಿ ಹೋಲ್ಡ್ ಮಾಡಿ ಫಿಕ್ಸ್ ಮಾಡಿ ಯಾವ ಡ್ರಿಲ್ಲಿಂಗ್ ಆಪರೇಷನನ್ನು ಮಾಡಬೇಕು ಆ ಒಂದು ಡ್ರಿಲ್ಲಿಂಗ್ ಆಪರೇಷನನ್ನು ಮಾಡ್ತೇವೆ. ಸೊ ದೀಸ್ ಸಾಕೆಟ್ಸ್ ಆರ್ ಇನ್ಸರ್ಟೆಡ್ ಇನ್ ದ ಬ್ರಾಕೆಟ್ ಆಫ್ ಫ್ಲಾಂಜ್ ಹೋಲ್ಡರ್ ಆ್ಯಂಡ್ ಕ್ಲ್ಯಾಂಪ್ಡ್ ಟು ಇಟ್ ಬೈ ಸೆಟ್ ಸ್ಕ್ರೂಸ್. ಸೊ ನಾನಾಗಲೇ ಹೇಳ್ದಾಗೆ, ಸೊ ಡ್ರಿಲ್ ಸಾಕೆಟನ್ನು ಇಲ್ಲಿಟ್ಟು ಆ ಸ್ಕ್ರೂಸಿಂದ ಟೈಟ್ ಮಾಡ್ತೀವಿ. ಸ್ಟ್ರೈಟ್ ಶಾಂಕ್ ಡ್ರಿಲ್ಸ್ ಆರ್ ಮೌಂಟೆಡ್ ಆನ್ ಜಾಕೋಬ್ಸ್ ಡ್ರಿಲ್ ಚೆಕ್ ವಿಚ್ ಇನ್ ಟರ್ನ್ ಈಸ್ ಹೆಲ್ಡ್ ಬೈ ದ ಫ್ಲಾಂಜ್ ಟೂಲ್ ಹೋಲ್ಡರ್ ಆ್ಯಂಡ್ ಸಾಕೆಟ್. ಸೊ ಇದನ್ನು ನಾವು ಫ್ಲಾಂಜ್ ಟೂಲ್ ಹೋಲ್ಡರ್ ಅಂತಲೂ ಕೂಡ ಕರಿತೀವಿ. ಈಗ ಸ್ಟ್ರೈಟ್ ಶಾಂಕ್ ಡ್ರಿಲ್ ಬಿಟ್ಟಿದ್ರೆ ಅದನ್ನು ನಾವು ಯಾವ ರೀತಿ ಹೋಲ್ಡ್ ಮಾಡ್ತೀವಿ ಇದರಲ್ಲಿ ಅಂತೇಳಿ, ಸ್ಟ್ರೈಟ್ ಶಾಂಕ್ ಡ್ರಿಲ್ ಬಿಟ್ಟನ್ನು ಮತ್ತೆ ಜಾಕೋಬ್ಸ್ ಡ್ರಿಲ್ ಚೆಕ್ಕಲ್ಲಿ ಹೋಲ್ಡ್ ಮಾಡಿ ಆ ಡ್ರಿಲ್ ಚೆಕ್ಕನ್ನು ಇಲ್ಲಿಗೆ ಫಿಕ್ಸ್ ಮಾಡಿಕೊಂಡು ನಾವು ಡ್ರಿಲ್ಲಿಂಗ್ ಆಪರೇಷನನ್ನು ಮಾಡ್ತೇವೆ. ಓಕೆ, ಸೊ ಈ ಡ್ರಿಲ್ ಹೋಲ್ಡರ್ ಏನಿದೆ ಇಟ್ ಈಸ್ ಯೂಸ್ಡ್ ಫಾರ್ ಹೋಲ್ಡಿಂಗ್ ದ ಡ್ರಿಲ್. ಅದರ ಹೆಸರೇ ಹೇಳ್ತಾ ಇದೆ ಡ್ರಿಲ್ ಹೋಲ್ಡರ್ ಅಂತ. ಡ್ರಿಲ್ ಬಿಟ್ಗಳನ್ನು ಹೋಲ್ಡ್ ಮಾಡಲಿಕ್ಕೆ ಯೂಸ್ ಮಾಡುವಂಥ ಒಂದು ಹೋಲ್ಡರು. ಸೊ ಈ ಹೋಲ್ಡರಿಗೆ ಫ್ಲಾಂಜ್ಡ್ ಹೋಲ್ಡರ್ ಅಂತಲೂ ಕೂಡ ಕರಿತೇವೆ. ಇದನ್ನು ಡ್ರಿಲ್ಲಿಂಗ್ ಆಪರೇಷನ್ ಮಾಡುವ ಅಂಥ ಸಂದರ್ಭದಲ್ಲಿ ಡ್ರಿಲ್ ಬಿಟ್ಗಳನ್ನು ಹೋಲ್ಡ್ ಮಾಡಲಿಕ್ಕೆ ನಾವು ಈ ಒಂದು ಹೋಲ್ಡರ್ಗಳನ್ನು ಬಳಸ್ತೀವಿ. ಇಂಜಿನ್ ಲೇತಲ್ಲಿ ಅಥವಾ ಸೆಂಟ್ರಲ್ ಲೇತಲ್ಲಿ ನಾವು ಡ್ರಿಲ್ ಚೆಕ್ಗಳನ್ನು ಬಳಸ್ತೀವಿ. ಆ ಡ್ರಿಲ್ ಚೆಕ್ಗಳನ್ನು ಏನು ಸ್ಪಿಂಡಲ್ ಇದೆ, ಟೈ ಸ್ಟಾಕಿನ ಸ್ಪಿಂಡಲ್ಗೆ ಫಿಕ್ಸ್ ಮಾಡಿಕೊಂಡು ನಾವು ಡ್ರಿಲ್ಲಿಂಗ್ ಆಪರೇಷನನ್ನು ಮಾಡ್ತೀವಿ. ಜಾಸ್ತಿ ಡಯಾಮೀಟರ್ ಇರುವಂಥ ಟೇಪರ್ ಶಾಂಕ್ ಡ್ರಿಲ್ ಬಿಟ್ಗಳನ್ನು ನೇರವಾಗಿ ನಾವು ಸ್ಪಿಂಡಲ್ಗೆ, ಟೈ ಸ್ಟಾಕ್ ಸ್ಪಿಂಡಲ್ಗೆ ಫಿಕ್ಸ್ ಮಾಡಿಕೊಂಡು ನಾವು ಡ್ರಿಲ್ಲಿಂಗ್ ಆಪರೇಷನನ್ನು ಮಾಡೋದನ್ನು ನೀವು ನೋಡಿದ್ದೀರಾ. ಬಟ್ ಕ್ಯಾಪ್ಸ್ಟನ್ ಟರೆಟ್ ಲೇತಲ್ಲಿ ಸಮ್ ವಾಟ್ ಡಿಫ್ರೆಂಟ್ ಅಷ್ಟೇ. ಡ್ರಿಲ್ ಹೋಲ್ಡ್ ಮಾಡಲಿಕ್ಕೆ ಬೇರೆ ಒಂದು ಟೂಲ್ ಹೋಲ್ಡರ್ ಇದೆ, ಅದೇ ಟೂಲ್ ಹೋಲ್ಡರನ್ನು ನೀವು ಇಲ್ಲಿ ನೋಡ್ತಾ ಇರುವಂಥದ್ದು. ಈಗ ಬೋರಿಂಗ್ ಬಾರ್. ಸೊ ಈ ಬೋರಿಂಗ್ ಬಾರ್ ಹೋಲ್ಡರ್, ಬೋರಿಂಗ್ ಆಪರೇಷನ್ ಮಾಡುವಂಥ ಟೂಲ್ಸ್ ಏನಿದೆ, ಬೋರಿಂಗ್ ಬಾರ್ಗಳೇನಿದೆ, ಆ ಬೋರಿಂಗ್ ಬಾರ್ಗಳನ್ನು ಹೋಲ್ಡ್ ಮಾಡುವಂಥ ಒಂದು ಡಿವೈಸ್ ಏನಿದೆ, ಪಾರ್ಟ್ ಏನಿದೆ, ಅದನ್ನು ನಾವು ಬೋರಿಂಗ್ ಬಾರ್ ಹೋಲ್ಡರ್ ಅಂತ ಕರಿತೀವಿ. ಸೊ ಆಸ್ ಇಟ್ ಇಸ್ ನೇಮ್ ಇಂಡಿಕೇಟ್ಸ್, ದಿಸ್ ಹೋಲ್ಡರ್ ಈಸ್ ಯೂಸ್ಡ್ ಫಾರ್ ಹೋಲ್ಡಿಂಗ್ ದ ಬೋರಿಂಗ್ ಟೂಲ್ಸ್ ಆರ್ ಬೋರಿಂಗ್ ಬಾರ್ಸ್. ಸೊ ದಿಸ್ ಹೋಲ್ಡರ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಎಕ್ಸ್ಟೆನ್ಷನ್ ಹೋಲ್ಡರ್. ಈ ಆಲ್ಟರ್ನೇಟ್ ನೇಮ್ಗಳನ್ನು ನೆನಪಲ್ಲಿ ಇಟ್ಕೋಬೇಕು. ಈ ಹೋಲ್ಡರನ್ನು ಎಕ್ಸ್ಟೆನ್ಷನ್ ಹೋಲ್ಡರ್ ಅಂತಲೂ ಕೂಡ ಕರಿತೀವಿ, ಹಾಗೆ ಫ್ಲಾಂಜ್ ಟೂಲ್ ಹೋಲ್ಡರ್ ಅಂತಲೂ ಕೂಡ ಕರಿತೀವಿ. ಸಿ ದೀಸ್ ಹೋಲ್ಡರ್ಸ್ ಆರ್ ಇಂಟೆಂಡೆಡ್ ಫಾರ್ ಹೋಲ್ಡಿಂಗ್ ಡ್ರಿಲ್ಸ್, ರೀಮರ್ಸ್, ಬೋರಿಂಗ್ ಬಾರ್ ಎಟ್ಸೆಟ್ರಾ. ಸಿ ಇದು ಬೋರಿಂಗ್ ಬಾರ್ ಆದರೂ ಕೂಡ ಈ ಒಂದು ಹೋಲ್ಡ್ರಲ್ಲಿ, ಬೋರಿಂಗ್ ಬಾರ್ ಹೋಲ್ಡರ್ ಆದರೂ ಕೂಡ ಈ ಒಂದು ಹೋಲ್ಡ್ರಲ್ಲಿ ನಾವು ಡ್ರಿಲ್ ಬಿಟ್ಗಳನ್ನು ಹೋಲ್ಡ್ ಮಾಡ್ಬೋದು, ಹಾಗೆಯೇ ರೀಮರ್ಗಳನ್ನು ಕೂಡ ಹೋಲ್ಡ್ ಮಾಡಿ ನಾವು ಬೋರಿಂಗ್ ಬಾರ್ ಫಿಕ್ಸ್ ಮಾಡಿಕೊಂಡ್ರೆ ಬೋರಿಂಗ್ ಬಾರನ್ನು ಯೂಸ್ ಮಾಡಿ ನಾವು ಬೋರಿಂಗ್ ಆಪರೇಷನನ್ನು ಮಾಡ್ಬೋದು. ಅದೇ ರೀತಿ ರೀಮಿಂಗ್ ಮಾಡುವಂಥ ಸಂದರ್ಭದಲ್ಲಿ ರೀಮರ್ಗಳನ್ನು ಫಿಕ್ಸ್ ಮಾಡ್ಕೋತೀವಿ. ಅದೇ ರೀತಿ ನಾವು ಡ್ರಿಲ್ಲಿಂಗ್ ಆಪರೇಷನ್ ಮಾಡಬೇಕಾದಾಗ ಡ್ರಿಲ್ ಬಿಟ್ಗಳನ್ನು ಫಿಕ್ಸ್ ಮಾಡಿಕೊಂಡು ನಾವು ಡ್ರಿಲ್ಲಿಂಗ್ ಆಪರೇಷನ್ಗಳನ್ನು ಮಾಡ್ತೇವೆ. ನೆಕ್ಸ್ಟು ಡಿಫರೆಂಟ್ ಮೆಥಡ್ಸ್ ಆಫ್ ಪ್ರೊಡ್ಯೂಸಿಂಗ್ ಇಂಟರ್ನಲ್ ಥ್ರೆಡ್ಸ್. ಅಂದರೆ ಇಂಟರ್ನಲ್ ಥ್ರೆಡ್ಸನ್ನು ಮಾಡಲಿಕ್ಕೆ ಇರುವಂಥ ಮೆಥಡ್ಸ್ಗಳು ಯಾವ್ಯಾವುದು ಇಲ್ಲಿ ಆಗಲೇ ಹೇಳಿದ್ದೀನಿ ನಾನು ಲಾಸ್ಟ್ ಕ್ಲಾಸಲ್ಲಿ. ಎಕ್ಸ್ಟರ್ನಲ್ ಥ್ರೆಡ್ಡನ್ನು ಯಾವ ರೀತಿ ನಾವು ಮಾಡ್ತೀವಿ ಅಂತೇಳಿ ನಿಮಗೆ ಆಲ್ರೆಡಿ ಗೊತ್ತಿದೆ. ಈಗ ನಾವು ಈ ತರಗತಿನಲ್ಲಿ ಇಂಟರ್ನಲ್ ಥ್ರೆಡ್ಡನ್ನು ಯಾವ ಮೆಥಡಲ್ಲಿ ಮಾಡ್ತೀವಿ ಅಂತ ತಿಳ್ಕೊಳ್ಳೋಣ. ಸೊ ನಿಮಗೆ ಗೊತ್ತಿರೋ ಹಾಗೆ ಸಿಂಗಲ್ ಪಾಯಿಂಟ್ ಕಟಿಂಗ್ ಟೂಲನ್ನು ಯೂಸ್ ಮಾಡಿ ನಾವು
ಇಂಟರ್ನಲ್ ಥ್ರೆಡನ್ನು ಮಾಡ್ಬೋದು. ಹಾಗೆಯೇ ಟ್ಯಾಪಿಂಗ್ ಅಟ್ಯಾಚ್ಮೆಂಟ್ಸನ್ನು ಅಥವಾ ಟ್ಯಾಪ್ಸನ್ನು ಯೂಸ್ ಮಾಡಿ ಕೂಡ ನಾವು ಇಂಟರ್ನಲ್ ಥ್ರೆಡ್ಸನ್ನು ಮಾಡ್ಬೋದು. ಈಗ ಸಿಂಗಲ್ ಪಾಯಿಂಟ್ ಕಟಿಂಗ್ ಟೂಲಲ್ಲಿ ಯಾವ ರೀತಿ ನಾವು ಥ್ರೆಡ್ಗಳನ್ನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಇಂಟರ್ನಲ್ ಥ್ರೆಡಿಂಗ್ ಬೈ ಯೂಸಿಂಗ್ ಸಿಂಗಲ್ ಪಾಯಿಂಟ್ ಥ್ರೆಡ್ ಕಟಿಂಗ್ ಟೂಲ್. ಸೊ ಈ ಒಂದು ಚಿತ್ರ ಏನಿದೆ ಇದು ಸಿಂಗಲ್ ಪಾಯಿಂಟ್ ಕಟಿಂಗ್ ಟೂಲನ್ನು ಯೂಸ್ ಮಾಡಿ ಯಾವ ರೀತಿ ನಾವು ಇಂಟರ್ನಲ್ ಥ್ರೆಡನ್ನು ಮಾಡ್ತೀವಿ ಅನ್ನೋದನ್ನು ನೀವು ನೋಡ್ತಾ ಇದ್ದೀರಾ. ಸೊ ಇದೇನು ಬೋರಿಂಗ್ ಬಾರ್ ಇದೆ, ಈ ಬಾರ್ಗೆ ನಾವು ಯಾವ ಥ್ರೆಡನ್ನು ಮಾಡಬೇಕು ಆ ಥ್ರೆಡ್ಡಿನ ಟೂಲನ್ನು ಇಲ್ಲಿ ಫಿಕ್ಸ್ ಮಾಡ್ಕೊಂಡಿರ್ತೀವಿ. ಜೊತೆಗೆ ಈ ಬೋರಿಂಗ್ ಬಾರ್ ಏನಿದೆ ಹೋಲ್ಡ್ರಲ್ಲಿ ಫಿಕ್ಸ್ ಆಗುತ್ತೆ, ಸ್ಲೈಡ್ ಹೋಲ್ಡ್ರಲ್ಲಿ ಈ ಒಂದು ಬೋರಿಂಗ್ ಬಾರ್ ಫಿಕ್ಸ್ ಆಗಿರುತ್ತೆ. ಈ ಹೋಲ್ಡ್ರ್ ಏನಿದೆ ಅದನ್ನು ನೀವು ಇಲ್ಲಿ ಚಿತ್ರದಲ್ಲಿ ನೋಡ್ತಾ ಇರೋ ಹಾಗೆ ಎಕ್ಸಾಗನಲ್ ಟರೆಟ್ ಫೇಸಿಗೆ ಫಿಕ್ಸ್ ಮಾಡಿಕೊಂಡು ಆ 4 ಹೋಲ್ಗಳೇನಿರುತ್ತೆ ಆ ಹೋಲ್ಗಳಿಗೆ ಬೋಲ್ಟನ್ನು ಹಾಕಿ ನಾವು ಹೋಲ್ಡ್ರನ್ನ ಈ ಟರೆಟ್ಗೆ ಫಿಕ್ಸ್ ಮಾಡ್ಕೋತೇವೆ. ಮತ್ತೇನಪ್ಪ ಅಂತ ಹೇಳಿದರೆ ಇಲ್ಲೊಂದು ಏನಪ್ಪ ವಿಶೇಷತೆ ಅಂತ ಹೇಳಿದರೆ ಈ ಟೂಲ್ ಬಿಟ್ ಏನಿದೆ, ಈ ಥ್ರೆಡ್ ಮಾಡುವಂತಹ ಟೂಲ್ ಬಿಟ್ ಏನಿದೆ ಆ ಟೂಲ್ ಬಿಟ್ಟು ಎಡ್ಜು ಅಪ್ಸೈಡ್ ಡೌನ್ ಇರುತ್ತೆ. ಏನು ನೀವು ನಾರ್ಮಲ್ ಲೇತಲ್ಲಿ ಥ್ರೆಡಿಂಗ್ ಮಾಡಿದ್ದೀರಾ ಅಲ್ಲಿ ಟೂಲ್ ಫಿಕ್ಸ್ ಮಾಡಿಕೊಂಡಾಗ ಫೇಸು, ಫ್ರಂಟ್ ಫೇಸು ಮತ್ತು ಬಾಟಮ್ ಫೇಸ್ ಏನಿರುತ್ತೆ ಅದು ಇಲ್ಲಿ ಉಲ್ಟಾ ಇರುತ್ತೆ. ಸೊ ಇಲ್ಲಿ ಈ ಟಾಪು ಬಾಟಮ್ ಇರುತ್ತೆ, ಬಾಟಮು ಟಾಪ್ ಇರುತ್ತೆ. ಏಕೆ ಅಂತ ಹೇಳಿದರೆ ವರ್ಕ್ ಪೀಸ್ದು ರೊಟೇಷನ್ ಮೇಲೆ ಆ ರೀತಿ ಡಿಪೆಂಡ್ ಆಗುತ್ತೆ. ಅಕಸ್ಮಾತ್ ನಾವು ಈ ಬೋರಿಂಗ್ ಬಾರನ್ನು ಇಲ್ಲಿ ಫಿಕ್ಸ್ ಮಾಡಲಿ, ಇಲ್ಲಿ ಕಟ್ ಮಾಡಲಿಕ್ಕೆ ಟೂಲನ್ನು ಫಿಕ್ಸ್ ಮಾಡಿದರೆ ಈ ಡೈರೆಕ್ಷನ್ಗೆ ಇಟ್ಕೊಂಡಿದ್ದರೆ ಆವಾಗ ನಾರ್ಮಲಿ ನಾವೇನು ಥ್ರೆಡ್ಡಿಂಗ್ ಮಾಡ್ತೀವಿ ಅದೇ ರೀತಿ ಇರೋದು. ಬಟ್ ಇಲ್ಲಿ ಥ್ರೆಡ್ಡಿಂಗ್ ಟೂಲ್ ಏನಿದೆ, ಕಟರ್ ಏನಿದೆ ಈ ಕಡೆ ಇರೋದ್ರ ಬದಲು ಇಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದೀವಿ. ಹಾಗಾಗಿ ರೊಟೇಷನ್ ಏನಿದೆ ಈ ರೀತಿಯೇ ಇರುತ್ತೆ, ಕೌಂಟರ್ ಕ್ಲಾಕ್ ವೈಸ್ ಇರುತ್ತೆ ಅಥವಾ ಕೌಂಟರ್ ಕ್ಲಾಕ್ ವೈಸ್ ಇರುತ್ತೆ. ಸೊ ಹಾಗಾಗಿ ನಾವು ಟೂಲನ್ನು ಉಲ್ಟಾ ಇನ್ವರ್ಟ್ ಆಗಿ ಫಿಕ್ಸ್ ಮಾಡಿಕೊಂಡು ನಾವು ಥ್ರೆಡ್ಡಿಂಗನ್ನು ಮಾಡ್ತೀವಿ. ಓಕೆ, ಸೊ ಈ ಸಿಂಗಲ್ ಪಾಯಿಂಟ್ ಕಟಿಂಗ್ ಟೂಲಲ್ಲಿ ಏನು ನಾವು ಥ್ರೆಡ್ಡಿಂಗ್ ಮಾಡ್ತೀವಿ ಯಾವಾಗ ಮಾಡ್ತೀವಪ್ಪ ಅಂತೇಳಿದರೆ ವೆನ್ ವಿ ವಾಂಟ್ ಡೂ ದ ಸ್ಪೆಷಲ್ ಥ್ರೆಡ್ಸ್. ಈಗ ಗೊತ್ತಿದೆ ನಿಮಗೆ ನಾವು ಟ್ಯಾಪ್ಸನ್ನು ಯೂಸ್ ಮಾಡಿ ಥ್ರೆಡ್ಸನ್ನು ಮಾಡ್ಬೋದು ಅಂತ. ಟ್ಯಾಪ್ಸ್ ಏನಿದೆ ಅದು ಸ್ಟ್ಯಾಂಡರ್ಡ್ ರೇಂಜಲ್ಲಿ ಸಿಗುತ್ತೆ ನಮಗೆ. ಸೈಜ್ಗಳು ಬಂದು ಆಡ್ ಸೈಜ್ ಬೇಕು, ಸ್ಪೆಷಲ್ ಸೈಜ್ ಬೇಕು, ಅಥವಾ ಈ ಸ್ಕ್ವೇರು ಆಕ್ಮೆ ಥ್ರೆಡ್ಗಳನ್ನು ಕಟ್ ಮಾಡಬೇಕು ಅಂದಾಗ ನಾವು ಈ ಒಂದು ಸಿಂಗಲ್ ಪಾಯಿಂಟ್ ಕಟಿಂಗ್ ಟೂಲನ್ನು ಥ್ರೆಡ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಅದೇ ರೀತಿ ಲಾರ್ಜ್ ವರ್ಕ್ ಪೀಸ್ಗಳನ್ನು ಲಾರ್ಜ್ ಥ್ರೆಡ್ಗಳನ್ನು ಅಂದರೆ ದೊಡ್ಡ ಥ್ರೆಡ್ಸನ್ನು ಮಾಡುವಾಗ ಅಂದರೆ ವರ್ಕ್ ಪೀಸ್ ಡಯಾಮೀಟರು ಅಥವಾ ಥ್ರೆಡ್ದು ನಾಮಿನಲ್ ಡಯಾಮೀಟ್ರು ಜಾಸ್ತಿ ಇದ್ದಾಗ ಅದರಲ್ಲಿ ಟ್ಯಾಪ್ಸ್ ಅವೈಲಬಿಲಿಟಿ ಇಲ್ಲ ಅಂದಾಗ ನಾವು ಈ ಒಂದು ಸಿಂಗಲ್ ಪಾಯಿಂಟ್ ಕಟಿಂಗ್ ಟೂಲನ್ನು ಯೂಸ್ ಮಾಡಿ ಥ್ರೆಡ್ಡನ್ನು ಮಾಡ್ತೇವೆ. ಸೊ ನಾನು ಆಗಲೇ ಹೇಳ್ದಾಗೆ ಈ ಒಂದು ಹೋಲ್ಡರ್ ಏನಿದೆ ಅದನ್ನು ಸ್ಕ್ವೇರ್ ಟರೆಟ್ಗೆ ಆರ್ ಎಕ್ಸಾಗನಲ್ ಟರೆಟ್ಗೆ ಫಿಕ್ಸ್ ಮಾಡ್ಕೋತೀವಿ. ಸ್ಕ್ವೇರ್ ಟರೆಟ್ ಅಂತ ಗೊತ್ತಿದೆ ನಿಮ್ಗೆ ಈಗಾಗಲೇ. ನಮ್ಮ ಫ್ರಂಟ್ ಟೂಲ್ ಇದೇನಿದೆಯಲ್ಲ ಅದನ್ನ ನಾವು ಸ್ಕ್ವೇರ್ ಟರೆಟ್ ಅಂತಲೂ ಕೂಡ ಕರಿತೀವಿ. ಅಥವಾ ಈ ಒಂದು ಎಕ್ಸಾಗನಲ್ ಟರೆಟ್ಗೆ ಫಿಕ್ಸ್ ಮಾಡಿಕೊಂಡು ನಾವು ಥ್ರೆಡ್ಡಿಂಗನ್ನು ಮಾಡ್ತೇವೆ. ಈ ಸಿಂಗಲ್ ಪಾಯಿಂಟ್ ಕಟಿಂಗ್ ಟೂಲನ್ನು ಯೂಸ್ ಮಾಡಿ ಕ್ಯಾಪ್ಸ್ಟನ್ ಆ್ಯಂಡ್ ಟರೆಟ್ ಲೇತಲ್ಲಿ ನಾವು ಥ್ರೆಡ್ ಮಾಡುವಾಗ ಥ್ರೆಡ್ಡಿಂಗ್ ಅಸೆಸರಿಯನ್ನು ಫಿಕ್ಸ್ ಮಾಡ್ಕೋತೀವಿ. ಇದ್ರ ಜೊತೆನೇ ಅಸೆಸರಿ ಇರೋದಿಲ್ಲ, ಬಟ್ ನಾವು ಥ್ರೆಡ್ ಮಾಡಬೇಕು ಅಂದಾಗ ಥ್ರೆಡ್ಡಿಂಗ್ ಅಸೆಸರಿ ಸಪ್ಲೈ ಆಗಿರುತ್ತೆ. ಆ ಅಸೆಸರಿಯನ್ನು ಯೂಸ್ ಮಾಡಿ ನಾವು ಥ್ರೆಡ್ಡನ್ನು ಮಾಡ್ತೇವೆ. ಆ ಅಸೆಸರೀಸ್ ಏನಿರುತ್ತೆ ದಟ್ ಡಿಪೆಂಡ್ಸ್ ಅಪಾನ್ ದ ಪಿಚ್ ರಿಕ್ವೈರ್ಡ್. ನಮಗೆ ಬೇಕಾಗಿರುವಂಥ ಪಿಚ್ ಮೇಲೆ ಅಸೆಸರಿಗಳು ಬರುತ್ತೆ. ಆ ಅಸೆಸರಿಗಳನ್ನು ಯೂಸ್ ಮಾಡಿ ನಾವು ಥ್ರೆಡ್ ಕಟಿಂಗನ್ನು ಮಾಡ್ತೇವೆ. ಸೊ ಇಲ್ಲಿ ಇಂಟರ್ನಲ್ ಥ್ರೆಡ್ಡಿಂಗನ್ನು ಮಾಡಬೇಕು ಸಿಂಗಲ್ ಪಾಯಿಂಟ್ ಕಟಿಂಗ್ ಟೂಲಲ್ಲಿ ಅಕ್ಯುರೇಟಾಗಿ ಅಂದಾಗ ನಾವು ಥ್ರೆಡ್ಡಿಂಗ್ ಅಟ್ಯಾಚ್ಮೆಂಟ್ಸ್ಗಳನ್ನು ನೋಡ್ತೀವಿ. ಅದು 2 ರೀತಿಯ ಥ್ರೆಡ್ಡಿಂಗ್ ಅಟ್ಯಾಚ್ಮೆಂಟ್ಗಳಿರುತ್ತೆ. ಒಂದು ಥ್ರೆಡ್ಡಿಂಗ್ ಲೀಡ್ ಅಟ್ಯಾಚ್ಮೆಂಟ್ ಅಂತ, ಈ ಮತ್ತೊಂದು ಥ್ರೆಡ್ ಚೇಸಿಂಗ್ ಅಟ್ಯಾಚ್ಮೆಂಟ್ಸ್ ಅಂತ ಬರುತ್ತೆ. ಈ ಥ್ರೆಡ್ಡಿಂಗ್ ಲೀಡ್ ಅಟ್ಯಾಚ್ಮೆಂಟ್ಸ್ ಏನಿದೆ ಅದು ಕ್ಯಾಪ್ಸ್ಟನ್ ಟರೆಟ್ ಲೇತಲ್ಲಿ ನಾವು ಥ್ರೆಡ್ ಮಾಡುವಾಗ ಈ ಒಂದು ಅಟ್ಯಾಚ್ಮೆಂಟನ್ನು ಅಡಾಪ್ಟ್ ಮಾಡ್ಕೋತೀವಿ, ಯೂಸ್ ಮಾಡ್ತೇವೆ. ಅದೇ ರೀತಿ ಟರೆಟ್ ಲೇತನ್ನು ಯೂಸ್ ಮಾಡಿ ನಾವು ಥ್ರೆಡ್ ಮಾಡಬೇಕಾದಾಗ ಥ್ರೆಡ್ ಚೇಸಿಂಗ್ ಅಟ್ಯಾಚ್ಮೆಂಟ್ಸನ್ನು ಯೂಸ್ ಮಾಡ್ತೀವಿ. ಈಗ ನಾವು 1 by 1 ಆ ಥ್ರೆಡ್ಡಿಂಗ್ ಅಟ್ಯಾಚ್ಮೆಂಟ್ಸ್ಗಳನ್ನು ನೋಡೋಣ. ನಿಮಗೆ ಗೊತ್ತಿದೆ ಈಗ ಅಟ್ಯಾಚ್ಮೆಂಟ್ಸ್ ಅಂತ ನಾನು ಸುಮಾರು ಕ್ಯಾಪ್ಸ್ಟನ್ ಟರೆಟ್ ಲೇತನ್ನು ಬಿಟ್ಟು ಇಂಜಿನ್ ಲೇತಿಗೆ ಸಂಬಂಧಪಟ್ಟ ಹಾಗೆ
ನಮ್ಮ ಕನ್ವೆನ್ಷನಲ್ ಲೇತಿಗೆ ಸಂಬಂಧಪಟ್ಟಂಗೆ ಸುಮಾರು ಅಟ್ಯಾಚ್ಮೆಂಟ್ಸ್ಗಳ ಬಗ್ಗೆ ನಿಮ್ಗೆ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ. ಈಗ ಕ್ಯಾಪ್ಷನ್ ಆ್ಯಂಡ್ ಟರೆಟ್ ಲೇತಲ್ಲಿ ನಾವು ಥ್ರೆಡ್ ಮಾಡುವಂಥ ಅಟ್ಯಾಚ್ಮೆಂಟ್ಸನ್ನು ನಾವು ನೋಡೋಣ. ಈಗ ಏನು ಈ ಚಿತ್ರದಲ್ಲಿ ನೋಡ್ತಾ ಇದ್ದೀರಾ, ಇದು ಥ್ರೆಡ್ ಲೀಡ್ ಅಟ್ಯಾಚ್ಮೆಂಟ್ಸು. ನಾನು ಈಗಾಗಲೇ ಹೇಳ್ದಾಗೆ ಈ ಒಂದು ಅಟ್ಯಾಚ್ಮೆಂಟ್ ಏನಿದೆ, ಥ್ರೆಡಿಂಗ್ ಅಟ್ಯಾಚ್ಮೆಂಟ್ ಏನಿದೆ, ಅದು ಕ್ಯಾಪ್ಷನ್ ಆ್ಯಂಡ್ ಟರೆಟ್ ಲೇತಲ್ಲಿ ಯೂಸ್ ಮಾಡ್ತೀವಿ. ಇಲ್ಲಿ ಈ ಟರೆಟ್ಗೆ ಆಟೋಮೆಟಿಕ್ ಮೂಮೆಂಟನ್ನು ಕೊಡಲಿಕ್ಕೆ ಅಕಾರ್ಡಿಂಗ್ ಟು ದ ಪಿಚ್ಚು ನಾವು ಥ್ರೆಡಿಂಗ್ ಅಸೆಸರಿಯನ್ನು ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಥ್ರೆಡಿಂಗ್ ಅಸೆಸರಿ ಬಂದು ಲೀಡ್ ಸ್ಕ್ರೂವನ್ನು ಫಿಕ್ಸ್ ಮಾಡ್ಕೋತೀವಿ. ಯಾವುದಕ್ಕೆ? ಈ ಟರೆಟ್ಗೆ. ಈ ಲೀಡ್ ಸ್ಕ್ರೂವನ್ನು ಫಿಕ್ಸ್ ಮಾಡಿ ಈ ಲೀಡ್ ಸ್ಕ್ರೂ ಮತ್ತು ಈ ಸ್ಯಾಡಲ್ಗೆ ಲೀಡ್ ಸ್ಕ್ರೂ ರೊಟೇಟ್ ಆಗುವಾಗ ಆ ರೊಟೇಷನ್ನು ಸ್ಯಾಡಲಿಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ನಾವು ಆಫ್ ನಟ್ ಮೆಕ್ಯಾನಿಸಮನ್ನು ಯೂಸ್ ಮಾಡಿ ಏನು ಲೀಡು ರಿಕ್ವೈರ್ಡ್ RPM ಅಲ್ಲಿ ರಿಕ್ವೈರ್ಡ್ ಪಿಚ್ಚಲ್ಲಿ ರೊಟೇಟ್ ಆಗ್ತಾ ಇರುತ್ತೆ, ಆ ಒಂದು ಆಟೋಮೆಟಿಕ್ ಮೂಮೆಂಟನ್ನು ಟ್ರಾನ್ಸ್ಫರ್ ಮಾಡಲಿಕ್ಕೆ ಆಫ್ ನಟ್ಟನ್ನು ಯೂಸ್ ಮಾಡಿ ಆ ಮೂಮೆಂಟು ಸ್ಯಾಡಲಿಗೆ ಟ್ರಾನ್ಸ್ಫರ್ ಆಗಿ ಸ್ಯಾಡಲಿಂದ ಕಟಿಂಗ್ ಟೂಲಿಗೆ ಟ್ರಾನ್ಸ್ಫರ್ ಆಗಿ ಕಟಿಂಗ್ ಟೂಲು ಥ್ರೆಡ್ ಮೇಲೆ ಆ ರೀತಿಯ ಪಿಚ್ಗಳನ್ನು ಮಾಡ್ತಾ ಹೋಗುತ್ತೆ. ಓಕೆ, ಸೊ ಈ ಥ್ರೆಡ್ಡಿಂಗ್ ಲೀಡ್ ಅಟ್ಯಾಚ್ಮೆಂಟ್ ಏನಿದೆಯಲ್ಲ, ಸೊ ಈಸ್ ಮೋಸ್ಟ್ ಕಾಮನ್ಲಿ ಯೂಸ್ ಟು ಡ್ರೈವ್ ದ ಟರೆಟ್ ಆಫ್ ಕ್ಯಾಪ್ಸ್ಟನ್ ಲೇತ್. ಇದು ಕ್ಯಾಪ್ಸ್ಟನ್ ಲೇತಲ್ಲಿ ಯಾವ ಥ್ರೆಡ್ಡಿಂಗ್ ಅಟ್ಯಾಚ್ಮೆಂಟ್ ಯೂಸ್ ಮಾಡ್ತೀವಿ ಥ್ರೆಡ್ ಮಾಡಲಿಕ್ಕೆ ಅಂದರೆ ನೀವು ಥ್ರೆಡ್ ಲೀಡಿಂಗ್ ಅಂತ ಬರೀಬೇಕು. ಇದನ್ನ ನೆನಪಲ್ಲಿ ಇಟ್ಕೋಬೇಕು. ಈ ಥರ ಕ್ವಶನ್ಗಳನ್ನು ಕೇಳೋ ಸಾಧ್ಯತೆ ಇರುತ್ತೆ. ಸೊ ಎ ಥ್ರೆಡ್ ಲೀಡ್ ಅಥವಾ ಲೀಡ್ ಸ್ಕ್ರೂ ಅಂತಲೂ ಕೂಡ ಕರಿತೀವಿ. ಇದನ್ನ ಥ್ರೆಡ್ ಲೀಡ್ ಅಥವಾ ಲೀಡ್ ಸ್ಕ್ರೂ ಅಂತ ಕರಿತೀವಿ. ಆಫ್ ದ ರಿಕ್ವೈರ್ಡ್ ಪಿಚ್ ಈಸ್ ಫಿಟ್ಟೆಡ್ ಟು ದ ಟರೆಟ್ ಡ್ರೈವ್. ಸೊ ಇಲ್ಲಿ ಟರೆಟ್ ಡ್ರೈವ್ ಇರುತ್ತಲ್ಲ, ಟರೆಟ್ ಡ್ರೈವ್ಗೆ ನಾವು ಈ ಒಂದು ಲೀಡ್ ಸ್ಕ್ರೂವನ್ನು ಫಿಕ್ಸ್ ಮಾಡಿಕೊಂಡು ಆಫ್ ನಟ್ಟನ್ನು ಯೂಸ್ ಮಾಡಿ ಆ ಮೋಷನನ್ನು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ತೇವೆ. ನೆಕ್ಸ್ಟ್, ಥ್ರೆಡ್ ಲೀಡ್ ಅಟ್ಯಾಚ್ಮೆಂಟ್ಸ್ ಇನ್ಕ್ಲೂಡ್ ಎ ರಿಲೀಸ್ ಮೆಕ್ಯಾನಿಸಮ್ ವಿಚ್ ಈಸ್ ಆಪರೇಟೆಡ್ ಬೈ ದ ಟೈರ್ ಸ್ಟಾಪ್ಸ್. ಸೊ ನಮ್ಗೀಗಾಗಲೇ ಗೊತ್ತಿರೋ ಹಾಗೆ ಇಲ್ಲಿ ಏನು ಆಪರೇಷನ್ಸ್ ಆಗುತ್ತೆ ಅದು ಆಟೋಮೆಟಿಕ್ ಆಪರೇಷನ್ಸ್ ಆಗುತ್ತೆ. ಈ ಥ್ರೆಡ್ಡಿಂಗ್ ಮಾಡುವಾಗ ಥ್ರೆಡ್ಡು ಪೂರ್ತಿ ಕಂಪ್ಲೀಟ್ ಆದಮೇಲೆ ಥ್ರೆಡ್ ಲೆಂತ್ ಕಂಪ್ಲೀಟ್ ಆದ ತಕ್ಷಣವೇ ಈ ಒಂದು ಕಟಿಂಗ್ ಟೂಲ್ ಏನಿದೆ ಅದು ಸ್ಟಾಪ್ ಆಗಬೇಕು ಮತ್ತೆ ರಿಟರ್ನ್ ಬರಬೇಕು. ಸೊ ಈ ರೀತಿ ಆ ಥ್ರೆಡ್ ಲೆಂತನ್ನು ಮೇಂಟೈನ್ ಮಾಡಲಿಕ್ಕೆ ಮತ್ತೆ ರಿವರ್ಸ್ ಮಾಡಲಿಕ್ಕೆ ನಾವು ನಿಮ್ಗಾಗಲೇ ಗೊತ್ತಿರೋ ಹಾಗೆ ಟರೆಟ್ ಸ್ಟಾಪ್ಸನ್ನು ಯೂಸ್ ಮಾಡ್ತೀವಿ. ಓಕೆ, ಸೊ ಈ ಟರೆಟ್ ಸ್ಟಾಪ್ಸ್ ಏನಿದಾವಲ್ಲ, ದೇ ಆರ್ ಯೂಸ್ಡ್ ಟು ಮೇಂಟೈನ್ ದ ಲೆಂತ್ ಆಫ್ ದ ಥ್ರೆಡ್. ಕಟ್ ಮೇ ಬಿ ಸೆಟ್ ಆಟೋಮೆಟಿಕಲಿ ಬೈ ಅಡ್ಜಸ್ಟಿಂಗ್ ದ ಪೊಸಿಷನ್ ಆಫ್ ದ ಟರೆಟ್ ಸ್ಟಾಪ್. ಆ ಥ್ರೆಡ್ ಲೆಂತ್ ಏನಿದೆಯಲ್ಲ, ಥ್ರೆಡ್ ಲೆಂತನ್ನು ಮೇಂಟೈನ್ ಮಾಡಲಿಕ್ಕೆ ನಾವು ಟರೆಟ್ ಸ್ಟಾಪ್ಸನ್ನು ಟರೆಟ್ ಸ್ಟಾಪಿನ ಪೊಸಿಷನನ್ನು ಈ ಕ್ಯಾಪ್ಸ್ಟನ್ ಲೇತಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿ ಥ್ರೆಡ್ ಲೆಂತ್ಗಳನ್ನು ಮೇಂಟೈನ್ ಮಾಡ್ತೀವಿ. ಹಾಗೆಯೇ ಥ್ರೆಡ್ಡಿಂಗ್ ಆಗುವಾಗ ಆ ಏನು ಮೆಕ್ಯಾನಿಸಮ್ ಎಂಗೇಜ್ ಆಗಿರುತ್ತೆ ಥ್ರೆಡ್ಡಿಂಗ್ ಮಾಡಲಿಕ್ಕೆ, ಅದು ರಿಲೀಸ್ ಮಾಡುವಂಥ ಟರೆಟ್ ಸ್ಟಾಪ್ಸ್ ಕೂಡ ಯೂಸ್ ಮಾಡ್ತೀವಿ. ಸೊ ಈ ರೀತಿ ನಾವು ಥ್ರೆಡ್ ಲೀಡಿಂಗ್ ಅಟ್ಯಾಚ್ಮೆಂಟನ್ನು ಯೂಸ್ ಮಾಡಿ ಕ್ಯಾಪ್ಸ್ಟನ್ ಟರೆಟ್ ಲೇತನ್ನು ಬಳಸಿ ನಾವು ಜಾಬ್ ಮೇಲೆ ಥ್ರೆಡ್ಗಳನ್ನು ಮಾಡ್ತೇವೆ. ಹಾಗೆಯೇ ಮತ್ತೊಂದು ಥ್ರೆಡ್ ಚೇಸಿಂಗ್ ಅಟ್ಯಾಚ್ಮೆಂಟ್ ಇದೆ. ಸೊ ದಿಸ್ ಅಟ್ಯಾಚ್ಮೆಂಟ್ ಈಸ್ ಯೂಸ್ಡ್ ಆನ್ ಟರೆಟ್ ಲೇತ್. ಟರೆಟ್ ಲೇತಲ್ಲಿ ನಾವು ಥ್ರೆಡ್ಡಿಂಗ್ ಮಾಡಲಿಕ್ಕೆ ಯೂಸ್ ಮಾಡುವಂಥ ಅಟ್ಯಾಚ್ಮೆಂಟ್ ಏನಿದೆ ಅದನ್ನು ಥ್ರೆಡ್ ಚೇಸಿಂಗ್ ಅಟ್ಯಾಚ್ಮೆಂಟ್ ಅಂತ ಕರಿತೀವಿ. ಸೊ ಇಲ್ಲಿ ಈ ಫೀಡ್ ಶಾಫ್ಟ್ ಏನಿರುತ್ತೆ ಅಲ್ಲಿ ನಾವು ಥ್ರೆಡೆಡ್ ಸ್ಲೀವನ್ನು ಯೂಸ್ ಮಾಡ್ತೀವಿ. ಈ ಥ್ರೆಡೆಡ್ ಸ್ಲೀವಿಂದ ಸ್ಯಾಡಲ್ಗೆ ಮೋಷನ್ ಟ್ರಾನ್ಸ್ಫರ್ ಆಗಲಿಕ್ಕೆ, ಡ್ರೈವ್ ಟ್ರಾನ್ಸ್ಫರ್ ಮಾಡಲಿಕ್ಕೆ ನಾವು ಕಾಲರನ್ನು ಯೂಸ್ ಮಾಡಿ ಈ ಕಾಲರನ್ನು ಎಂಗೇಜ್ ಮತ್ತು ಡಿಸ್ಎಂಗೇಜ್ ಮಾಡಿ ಈ ಫೀಡ್ ಡ್ರೈವ್ ಏನಿದೆ ಅದು ಸ್ಯಾಡಲ್ಗೆ ಟ್ರಾನ್ಸ್ಫರ್ ಆಗುವ ಹಾಗೆ ಮಾಡ್ತೇವೆ. ಸೊ ಈ ಮೆಕ್ಯಾನಿಸಮ್ ಏನಿದೆ ಇಟ್ ಈಸ್ ಸಿಮಿಲರ್ ಟು ಆಫ್ ನಟ್ ಮೆಕ್ಯಾನಿಸಮ್. ನೀವೇನು ಈಗ ಆಲ್ರೆಡಿ ಇಂಜಿನ್ ಲೇತಲ್ಲಿ ಮತ್ತು ನಮ್ಮ ನಾರ್ಮಲ್ ಲೇತಲ್ಲಿ ನೀವು ಯೂಸ್ ಮಾಡಿ ಥ್ರೆಡ್ಡಿಂಗ್ ಮಾಡುವಾಗ ಆಫ್ ನಟ್ ಮೆಕ್ಯಾನಿಸಮನ್ನು ಯೂಸ್ ಮಾಡ್ತೀರಾ, ಅದೇ ರೀತಿ ಇರುತ್ತೆ. ಏನು ಥ್ರೆಡೆಡ್ ಸ್ಲೀವಲ್ಲಿ ಪಿಚ್ ಇರುತ್ತೆ, ಸೇಮ್ ಪಿಚ್ಚು ಕಟಿಂಗ್ ಟೂಲಿಗೆ ಟ್ರಾನ್ಸ್ಫರ್ ಆಗುತ್ತೆ, ಅದೇ ಪಿಚ್ಚು ಜಾಬ್ ಮೇಲೆ ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ. ಓಕೆ, ಈಗ ಆಲ್ರೆಡಿ ನಿಮ್ಗೆ ಹೇಳಿದೆ ದಿಸ್ ಅಟ್ಯಾಚ್ಮೆಂಟ್ ಈಸ್ ಯೂಸ್ಡ್ ಆನ್ ಟರೆಟ್ ಲೇತ್ಸ್ ಟು ಡ್ರೈವ್ ದ ಸ್ಯಾಡಲ್, ರೈಟ್? ಸೊ ಇಲ್ಲಿ ಎ ಥ್ರೆಡೆಡ್ ಸ್ಲೀವ್ ಇಸ್ ಫಿಟ್ಟೆಡ್ ಆನ್ ದ ಫೀಡ್ ಶಾಫ್ಟ್. ದಟ್ ಕಾಲರ್ ಡ್ರಾಸ್ ದ ಸ್ಯಾಡಲ್ ಅಗೇನ್ಸ್ಟ್ ದ ಥ್ರೆಡೆಡ್ ಸ್ಲೀವ್. ಸೊ ಈ ಕಾಲರ್ ಏನಿದೆ ಅದು ಸ್ಲೀವ್ ಜೊತೆ ಎಂಗೇಜ್ ಆಗಿ ಈ ಡ್ರೈವನ್ನು ಇಲ್ಲಿಂದ ಥ್ರೆಡೆಡ್ ಸ್ಲೀವಿಂದ ಸ್ಯಾಡಲ್ಗೆ ಟ್ರಾನ್ಸ್ಫರ್ ಮಾಡಿ ಕಟಿಂಗ್ ಟೂಲು ರಿಕ್ವೈರ್ಡ್ ಪಿಚ್ಚಲ್ಲಿ ಮೂವ್ಮೆಂಟ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಜಾಬ್ ಮೇಲಿನ ಪಿಚ್ ಏನಿದೆ,
ದಟ್ ಡಿಪೆಂಡ್ಸ್ ಅಪಾನ್ ದ ಥ್ರೆಡೆಡ್ ಸ್ಲೀವ್ ಪಿಚ್. ನಮಗೆ ಈ ಜಾಬ್ ಮೇಲೆ ಯಾವ ಪಿಚ್ ಬೇಕು ಆ ಪಿಚ್ಗೆ ಸರಿಯಾಗಿ ನಾವು ಈ ಸ್ಲೀವ್ನ ಪಿಚ್ಚನ್ನು ಚೂಸ್ ಮಾಡಿ ಅದನ್ನು ಇಲ್ಲಿ ಫಿಟ್ ಮಾಡ್ಕೋಬೇಕಾಗತ್ತೆ. ಅಂದರೆ ಈ ಥ್ರೆಡೆಡ್ ಸ್ಲೀವಲ್ಲಿ ಏನು ಪಿಚ್ ಇದೆ ಸೇಮ್ ಪಿಚ್ಚು ಜಾಬ್ ಮೇಲೆ ಕೂಡ ಬರ್ತಾ ಹೋಗುತ್ತೆ. ನೆಕ್ಸ್ಟು ಇದು ನಾವು ಇಂಟರ್ನಲ್ ಥ್ರೆಡನ್ನು ಯೂಸ್ ಮಾಡಿ ಸಿಂಗಲ್ ಪಾಯಿಂಟ್ ಕಟಿಂಗ್ ಟೂಲಲ್ಲಿ ಯಾವ ರೀತಿ ನಾವು ಥ್ರೆಡನ್ನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳ್ಕೊಂಡಿದ್ದೀವಿ. ಈಗ ಟ್ಯಾಪನ್ನು ಯೂಸ್ ಮಾಡಿ ಯಾವ ರೀತಿ ನಾವು ಥ್ರೆಡನ್ನು ಮಾಡ್ತೀವಿ ಅಂತ ತಿಳ್ಕೊಳ್ಳೋಣ. ಸೊ ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಈ ಟ್ಯಾಪಿಂಗ್ ಅಟ್ಯಾಚ್ಮೆಂಟ್ಸ್ ಏನಿದೆ ಅದು ಒಂದು ಸರ್ಟನ್ ರೇಂಜರ್ಗೂ ಚಿಕ್ಕ ಚಿಕ್ಕ ಸೈಜಿನ ಥ್ರೆಡ್ಗಳನ್ನು ಮಾಡಲಿಕ್ಕೆ ನಾವು ಈ ಒಂದು ಟ್ಯಾಪಿಂಗ್ ಅಟ್ಯಾಚ್ಮೆಂಟ್ಸನ್ನು ಅಥವಾ ಟ್ಯಾಪ್ಸನ್ನು ಯೂಸ್ ಮಾಡ್ತೀವಿ. ಸೊ ಈ ಟ್ಯಾಪ್ಸ್ಗಳೇನಿದೆ ಇದು ಒಂದು ಸ್ಟ್ಯಾಂಡರ್ಡ್ ಥ್ರೆಡ್ ಪಿಚ್ಚಲ್ಲಿ ಸಿಗುತ್ತೆ ನಮಗೆ. ಸ್ಟ್ಯಾಂಡರ್ಡ್ ಪಿಚ್ಚು ಮತ್ತು ಸೈಜಲ್ಲಿ ನಮಗೆ ಅವೈಲಬಿಲಿಟಿ ಇದೆ. ಈಗ ಸಾಲಿಡ್ ಟ್ಯಾಪನ್ನು ಯೂಸ್ ಮಾಡಿ ಯಾವ ರೀತಿ ನಾವು ಇಂಟರ್ನಲ್ ಥ್ರೆಡನ್ನು ಮಾಡ್ತೀವಿ ಅಂತ ನೋಡೋಣ. ಸೊ ಈ ಚಿತ್ರ ಏನಿದೆ ಇದು ಸಾಲಿಡ್ ಟ್ಯಾಪನ್ನು ಯೂಸ್ ಮಾಡಿ ಥ್ರೆಡ್ ಮಾಡ್ತಾ ಇರುವಂಥ ಚಿತ್ರವನ್ನು ತಾವು ಗಮನಿಸ್ತಾ ಇದ್ದೀರಾ. ಸೊ ಇದು ಟ್ಯಾಪ್ ಇದೆ, ಆಮೇಲೆ ಇದು ಟ್ಯಾಪ್ ಹೋಲ್ಡರ್, ಇದು ಸ್ಪೆಷಲ್ ಹೋಲ್ಡರ್. ಇದು ಈ ಹೋಲ್ಡರ್ ಏನಿದೆ ಇದರಲ್ಲಿ ರಿಲೀಸಿಂಗ್ ಟ್ಯಾಪ್ ಹೋಲ್ಡರ್ ಮೆಕ್ಯಾನಿಸಮ್ ಇರುತ್ತೆ, ಟ್ಯಾಪನ್ನು ರಿಲೀಸ್ ಮಾಡುವಂಥ ಕೂಡ ಮೆಕ್ಯಾನಿಸಮ್ ಇರುತ್ತೆ. ಸೊ ಈ ಒಂದು ಟ್ಯಾಪು ಮತ್ತು ಟ್ಯಾಪ್ ಹೋಲ್ಡ್ರನ್ನು ಯೂಸ್ ಮಾಡಿ ನಾವು ಇಂಟರ್ನಲ್ ಥ್ರೆಡ್ಗಳನ್ನು ನಾವು ಮಾಡ್ತೇವೆ. ಸೊ ಇದನ್ನು ಯಾವ ರೀತಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನೋಡೋಣ. ಸಾಲಿಡ್ ಟ್ಯಾಪ್ಸ್ ಆರ್ ಯೂಸ್ಡ್ ಫಾರ್ ಸ್ಮಾಲ್ ಡಯಾಮೀಟರ್ ಥ್ರೆಡ್ಸ್. ಈಗಾಗಲೇ ಹೇಳ್ದಂಗೆ ಸಣ್ಣ ಸೈಜಿನ ಥ್ರೆಡ್ಗಳನ್ನು ಮಾಡುವಾಗ ನಾವು ಈ ಒಂದು ಅಟ್ಯಾಚ್ಮೆಂಟ್ಸನ್ನು ಯೂಸ್ ಮಾಡ್ತೀವಿ. ಸೊ ಈ ಫ್ಲೂಟ್ಸ್ ಏನಿರುತ್ತೆ ಟ್ಯಾಪ್ ಇದು ದಟ್ ಈಸ್ ಸ್ಪೈರಲ್ ಫ್ಲೂಟೆಡ್ ಟ್ಯಾಪ್ಸನ್ನು ಯೂಸ್ ಮಾಡುವಂಥದ್ದು. ಟ್ಯಾಪ್ ಈಸ್ ಫಿಟೆಡ್ ಟು ದ ಎಕ್ಸಗಾನ್ ಟರೆಟ್ ಇನ್ ಎ ಸ್ಪೆಷಲ್ ಟ್ಯಾಪ್ ಹೋಲ್ಡರ್. ಇದು ಸ್ಪೆಷಲ್ ಟ್ಯಾಪ್ ಹೋಲ್ಡರ್ ಇದೆ, ಈ ಹೋಲ್ಡರನ್ನು ನಾವು ಈ ಎಕ್ಸಗಾನ್ ಟರೆಟ್ಗೆ ಫಿಕ್ಸ್ ಮಾಡಿಕೊಂಡು ಯೂಸ್ ಮಾಡ್ತೀವಿ. ಮತ್ತು ಈ ಟ್ಯಾಪ್ ಹೋಲ್ಡರ್ನ ಒಂದು ವಿಶೇಷತೆ ಏನಪ್ಪ ಅಂದರೆ ಈ ಥ್ರೆಡ್ ಲೆಂತು ಮೇಂಟೈನ್ ಆದ ತಕ್ಷಣವೇ ಈ ರಿಲೀಸಿಂಗ್ ಮೆಕ್ಯಾನಿಸಮ್ ಏನಿದೆ ದಟ್ ರಿಲೀಸಸ್ ದ ಟ್ಯಾಪ್ ಫ್ರಮ್ ದ ಹೋಲ್ಡರ್. ನೋಡ್ರಿ, ಬಿಗಿನಿಂಗಿಂದ ಮಾಡ್ಕೊಂಬರುವಾಗ ಟ್ಯಾಪು ಮತ್ತು ಹೋಲ್ಡ್ರು ಒಂದೇ ಯೂನಿಟ್ ಆಗಿ ವರ್ಕ್ ಆಗ್ತಾ ಇರುತ್ತೆ. ಸೊ ಈ ಥ್ರೆಡ್ ಲೆಂತು ಮೇಂಟೈನ್ ಆದ ತಕ್ಷಣವೇ ಈ ಟ್ಯಾಪ್ ಏನಿದೆ ದಟ್ ಟ್ಯಾಪ್ ವಿಲ್ ಬಿ ಡಿಟ್ಯಾಚ್ಡ್ ಫ್ರಮ್ ದ ಹೋಲ್ಡರ್. ರಿಲೀಸ್ ಆಗುತ್ತೆ, ಈ ಹೋಲ್ಡರ್ನಿಂದ ರಿಲೀಸ್ ಆಗುತ್ತೆ ಟ್ಯಾಪು. ದಟ್ ಟ್ಯಾಪ್ ವಿಲ್ ಇಟ್ ಸೆಲ್ಫ್ ರೊಟೇಟ್ ವಿತ್ ದ ವರ್ಕ್ ಪೀಸ್. ಒಂದ್ಸರಿ ಥ್ರೆಡ್ ಲೆಂತ್ ಮೇಂಟೈನ್ ಆದ ತಕ್ಷಣವೇ ಟ್ಯಾಪು ಹೋಲ್ಡ್ರಿಂದ ರಿಲೀಸ್ ಆಗಿ ಡಿಟ್ಯಾಚ್ ಆಗಿ ಅದು ವರ್ಕ್ ಪೀಸ್ ಜೊತೆನೇ ರೊಟೇಟ್ ಆಗಲಿಕ್ಕೆ ಪ್ರಾರಂಭ ಮಾಡ್ತದೆ. ಹಾಗಾದರೆ ಈ ಟ್ಯಾಪನ್ನು ಯಾವ ರೀತಿ ವಿತ್ಡ್ರಾ ಮಾಡ್ತೀವಿ, ವಾಪಸ್ ಯಾವ ರೀತಿ ತಗೋತೀವಿ? ನಿಮಗೆ ಗೊತ್ತಿದೆ, ಹ್ಯಾಂಡ್ ಟ್ಯಾಪಿಂಗ್ ಮಾಡುವಾಗ ನಾವು ಟ್ಯಾಪಿಂಗ್ ಮಾಡಲಿಕ್ಕೆ ಒಂದು ಡೈರೆಕ್ಷನಲ್ಲಿ ಅದು ರೈಟ್ ಹ್ಯಾಂಡ್ ಥ್ರೆಡ್ ಇದೆ, ಕ್ಲಾಕ್ ವೈಸಲ್ಲಿ ರೊಟೇಟ್ ಮಾಡ್ತಾ ಹೋಗ್ತೀವಿ. ಥ್ರೆಡ್ ಲೆಂತ್ ಮೇಂಟೈನ್ ಆದ ತಕ್ಷಣವೇ ವಾಪಸ್ ತಗೋಬೇಕು ಅಂದರೆ ಮತ್ತೆ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ರಿವರ್ಸ್ ಮಾಡ್ತಾ ಬರ್ತೀವಲ್ವಾ. ಹಾಗೆಯೇ ಇಲ್ಲೂ ಕೂಡ ಇದು ಏನು ಟ್ಯಾಪ್ ಲೆಂತ್ ಮೇಂಟೈನ್ ಆಗುತ್ತೆ ಆವಾಗ ನಾವು ಈ ಸ್ಪಿಂಡ್ಲ್ ಡೈರೆಕ್ಷನನ್ನು ಅಂದರೆ ಜಾಬಿನ ಡೈರೆಕ್ಷನನ್ನು ರಿವರ್ಸ್ ಮಾಡಿಕೊಂಡು ನಾವು ಈ ಒಂದು ಟ್ಯಾಪನ್ನು ಹೊರಗಡೆಗೆ ತಗೊಂಡು ಬರ್ತೀವಿ. ಫಾರ್ ರಿಮೂವಿಂಗ್ ದ ಟ್ಯಾಪ್ ಫ್ರಮ್ ದ ವರ್ಕ್ ಪೀಸ್ ವಿ ವಿಲ್ change the direction of rotation of the workpiece, thereby we will withdraw the tap from the hole. Right. Next ಈ ಸಾಲಿಡ್ ಟ್ಯಾಪ್ನ ಯಾವ ರೀತಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರೊಸೀಜರ್ ಇದೆ. ಅದು ಮೂವ್ ದ ಟರೆಟ್ ಟು ದ ವರ್ಕ್ ಪೀಸ್. ಅಂದರೆ ನಾವು ಈ ಟರೆಟ್ಗೆ ಹೋಲ್ಡರ್ನ ಫಿಕ್ಸ್ ಮಾಡ್ಕೊಂಡು ಟ್ಯಾಪನ್ನು ಫಿಕ್ಸ್ ಮಾಡ್ಕೊಂಡಿರ್ತೀವಿ. ಇದು ವರ್ಕ್ ಪೀಸು ಸ್ವಿಂಡ್ಲಲ್ಲಿ ನಾರ್ಮಲಿ ಫಿಕ್ಸ್ ಆಗಿರುತ್ತಲ್ವಾ. ಸೊ ಈಗ ಟ್ಯಾಪನ್ನು ಈ ಜಾಬ್ ಹತ್ರ ತೊಗೊಂಡು ಬರೋದು. And then start the tap in the hole by exerting the pressure on the turret drive hand wheel. ಅಂದರೆ ಇಲ್ಲಿ ಟ್ಯಾಪನ್ನು ಈ ಎಂಡ್ಗೆ ಹೋಲ್ಗೆ ಕರೆಕ್ಟಾಗಿ ಪೊಸಿಷನ್ ಮಾಡೋದು. ಜಾಬ್ ರೊಟೇಟ್ ಆಗ್ತಾ ಇರುತ್ತೆ. ಆ ಹ್ಯಾಂಡ್ ವೀಲ್ ಏನಿದೆ ಟರೆಟಿನ ಹ್ಯಾಂಡ್ ವೀಲನ್ನು ಯೂಸ್ ಮಾಡಿ ಲೈಟಾಗಿ ಒಂದು ಪ್ರೆಷರನ್ನು ಕೊಡಬೇಕು. ಓಕೆ, ವೆನ್ ದ ಸ್ಟಾಪ್ ಈಸ್ ರೀಚ್ಡ್ ಬೈ ದ ಅಡ್ವಾನ್ಸಿಂಗ್ ಟರೆಟ್ ಆಟೋಮೆಟಿಕ್ ರಿಲೀಸ್ ಆಪರೇಟ್ಸ್. ಸೊ ಇಲ್ಲಿ ಕನ್ಸಿಡರ್ ಮಾಡ್ತಾರೆ ನಾವು ಈ ಎಂಡಲ್ಲಿ ಇಟ್ಟು ಅಂದರೆ ಈ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಹೋಲಲ್ಲಿ ಈ ಟ್ಯಾಪನ್ನು ಅಲೈನ್ ಮಾಡಿಕೊಂಡು ಒಂದು ಲೈಟಾಗಿ ಪ್ರೆಷರ್ ಅಪ್ಲೈ ಮಾಡ್ತೀವಿ. ಆಗ ಅದೇನಾಗುತ್ತೆ, ಒಳಗಡೆಗೆ
ಅಡ್ವಾನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅದು ಥ್ರೆಡನ್ನು ಕಟ್ ಮಾಡ್ತದೆ. ಸೊ ಥ್ರೆಡ್ ಆದಮೇಲೆ ವೆನ್ ದ ಸ್ಟಾಪ್ ಈಸ್ ರೀಚ್ಡ್ ಬೈ ದ ಅಡ್ವಾನ್ಸಿಂಗ್ ಟರೆಟ್ ದಟ್ ಆಟೋಮೆಟಿಕ್ ರಿಲೀಸ್ ಆಪರೇಟ್ಸ್ ರಿಲೀಸಿಂಗ್ ದ ಟ್ಯಾಪ್ ಆ್ಯಂಡ್ ಅಲೋಯಿಂಗ್ ಇಟ್ ಟು ರಿವಾಲ್ವ್ ವಿತ್ ದ ವರ್ಕ್ ಪೀಸ್. ಇದು ಆಲ್ರೆಡಿ ಹೇಳಿದ್ದೀನಿ. ಲೆಂತು ಮೇಂಟೈನ್ ಆದ ತಕ್ಷಣವೇ ಈ ರಿಲೀಸ್ ಮೆಕ್ಯಾನಿಸಮ್ ವರ್ಕ್ ಆಗಿ ಟ್ಯಾಪನ್ನು ಟ್ಯಾಪ್ ಹೋಲ್ಡ್ರಿಂದ ಡಿಟ್ಯಾಚ್ ಮಾಡುತ್ತೆ ಅಂತ. ಅದು ವಾಪಸ್ ತಗೊಳ್ಳೋಕ್ಕೆ ರಿವರ್ಸ್ ದ ಹೆಡ್ ಸ್ಟಾಕ್ ಸ್ಪಿಂಡಲ್ ರೊಟೇಷನ್ ಟು ಡ್ರೈವ್ ದ ಟ್ಯಾಪ್ ಬ್ಯಾಕ್ ಔಟ್ ಆಫ್ ದ ಥ್ರೆಡೆಡ್ ಹೋಲ್. ಸೊ ಏನು ಇಲ್ಲಿ ರೀಚ್ ಆಗಿರುತ್ತೆ ವಾಪಸ್ ತಗೊಳ್ಳಿಕ್ಕೆ ನಾವು ಹೆಡ್ ಸ್ಟಾಕ್ ಸ್ಪಿಂಡಲನ್ನು ಅಥವಾ ಜಾಬನ್ನು ರಿವರ್ಸ್ ಮಾಡಿಕೊಂಡು ನಾವು ಇದನ್ನು ವಾಪಸ್ ಹೊರಗಡೆಗೆ ತಗೊಂಡು ನಾವು ಥ್ರೆಡನ್ನು ಮಾಡ್ತೀವಿ. ಸೊ ಈ ಪ್ರೊಸೀಜರ್ ಏನಿದೆ ಸಾಲಿಡ್ ಟ್ಯಾಪನ್ನು ಯೂಸ್ ಮಾಡಿ ನಾವು ಥ್ರೆಡನ್ನು ಮಾಡೋವಂಥದ್ದು. ಸಾಲಿಡ್ ಟ್ಯಾಪ್ ಅಂತ ಹೇಳಿದರೆ ಈ ಸೈಜ್ ಏನಿರುತ್ತೆ, ಫಾರ್ ಎಕ್ಸಾಂಪಲ್ M20 M30 M10 M8 ಆ ಥರ ಇದ್ದರೆ ದಟ್ M10 ಇದ್ದರೆ M10 ಮಾತ್ರ ಮಾಡೋಕ್ಕೆ ಈ ಒಂದು ಟ್ಯಾಪನ್ನು ಯೂಸ್ ಮಾಡ್ತೀವಿ. ಆ ಸೈಜ್ ಏನಿದೆ ಅದು ಕಾನ್ಸ್ಟೆಂಟ್ ಆಗಿರುತ್ತೆ, ಸ್ಟ್ಯಾಂಡರ್ಡ್ ಆಗಿರುತ್ತೆ, ಅದರಲ್ಲಿ ಯಾವುದೇ ಕೂಡ ವ್ಯತ್ಯಾಸಗಳು ಆಗೋದಿಲ್ಲ. ನೆಕ್ಸ್ಟು ಟ್ಯಾಪಿಂಗ್ ಅಟ್ಯಾಚ್ಮೆಂಟ್ಸಲ್ಲಿ ಎರಡನೇದು ನೋಡೋಣ, ಕೊಲ್ಯಾಪ್ಸಬಲ್ ಟ್ಯಾಪ್ ಅಂತ. ಸೊ ಇದು ಟ್ಯಾಪೇ ಬಟ್ ಇಟ್ ಈಸ್ ಕೊಲ್ಯಾಪ್ಸಬಲ್. ನೀವು ಹಿಂದೆ ಏನು ನೋಡಿದ್ರಿ, ಹಿಂದಿನ ಟ್ಯಾಪ್ ಏನು ನೋಡಿದ್ರಿ ಅದು ಸಾಲಿಡ್. ಅದು ಇಲ್ಲೇನಿದೆಯಲ್ಲ ಇದು ಕೊಲ್ಯಾಪ್ಸಬಲ್ ಅಂದರೆ ಕುಸಿಯೋದು ಅಂತ. ಸೊ ಕೊಲ್ಯಾಪ್ಸಬಲ್ ಟ್ಯಾಪ್ಸ್ ಅಂತ ಹೇಳಿದ್ರೇನು, ಥ್ರೆಡ್ ಆಗುವಾಗ ಆ ಸೈಜ್ ಏನಿರುತ್ತಲ್ಲ ಅದಿರುತ್ತೆ, ಥ್ರೆಡ್ ಆದ ತಕ್ಷಣವೇ ಆ ಸೈಜು ರೆಡ್ಯೂಸ್ ಆಗುತ್ತೆ. ಮತ್ತೆ ಟ್ಯಾಪಿಂಗ್ ಮಾಡಬೇಕು ಅಂದರೆ ಮತ್ತೆ ಆ ಸೈಜನ್ನು ಪ್ರೀವಿಯಸ್ ಸೈಜ್ಗೆ ಅಥವಾ ಅದರ ಒರಿಜಿನಲ್ ಸೈಜ್ಗೆ ನಿಲ್ಲಿಸ್ಕೊಂಡು ಟ್ಯಾಪಿಂಗ್ ಮಾಡ್ತೀವಿ. ಟ್ಯಾಪ್ ಆದ ತಕ್ಷಣವೇ ಮತ್ತೆ ಸೈಜ್ ಕಡಿಮೆ ಆಗುತ್ತೆ, ವಾಪಸ್ ಬರುತ್ತೆ. ಸೊ ಇದು ಸೈಜ್ ವೇರಿಯೇಷನ್ ಆಗೋದ್ರಿಂದ ಈ ಟ್ಯಾಪಿಂದು ನಾವಿಲ್ಲಿ ಕೊಲ್ಯಾಪ್ಸಬಲ್ ಅಂತ ಕರಿತೀವಿ. ಓಕೆ, ಸೊ ದ ಕೊಲ್ಯಾಪ್ಸಬಲ್ ಟ್ಯಾಪ್ ಈಸ್ ಎ ಮೆಕ್ಯಾನಿಸಮ್ ಇನ್ ವಿಚ್ ಥ್ರೆಡ್ ಕಟಿಂಗ್ ಚೇಸರ್ಸ್ ಇನ್ಸರ್ಟ್ಸ್ ನಾರ್ಮಲಿ 6 in numbers ಆರ್ ಪೊಸಿಷನ್ಡ್ ಇನ್ ದ ಸ್ಲಾಟ್ಸ್ ಪ್ರೊವೈಡೆಡ್ ಇನ್ ದ ಹೆಡ್. ಸೊ ಈ ಹೆಡ್ಡಲ್ಲಿ 6 ಈ ಇನ್ಸರ್ಟ್ಸನ್ನು ಫಿಕ್ಸ್ ಮಾಡಲಿಕ್ಕೆ ಪ್ರಾವಿಷನ್ ಇರುತ್ತೆ. ಸೊ ಈ ಒಂದು ಕೊಲ್ಯಾಪ್ಸಬಲ್ ಟ್ಯಾಪ್ ಮೆಕ್ಯಾನಿಸಮಲ್ಲಿ 6 ಚೇಸರ್ ಇನ್ಸರ್ಟ್ಸ್ ಬರುತ್ತೆ. ಆ 6ಅನ್ನು ನಾವು ಇಲ್ಲಿ ಪೊಸಿಷನ್ ಮಾಡಿಕೊಂಡು ನಾವು ಈ ಟ್ಯಾಪಿಂಗ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ದೀಸ್ ಇನ್ಸರ್ಟ್ಸ್ ಆರ್ ಬ್ರಾಟ್ ಟು ದ ಕಟಿಂಗ್ ಪೊಸಿಷನ್ ಬೈ ಪುಲ್ಲಿಂಗ್ ದ ಲಿವರ್ ಪ್ರೊವೈಡೆಡ್. ಸೊ ಏನು ಈ ಟ್ಯಾಪ್ಸ್ ಇದೆ ಇದನ್ನು ನಾವು ಯಾವ ರೀತಿ ಪೊಸಿಷನ್ ಮಾಡ್ಕೋತೀವಿ ಅಂದರೆ, ಒಂದು ಲಿವರ್ ಇರುತ್ತೆ, ಆ ಲಿವರನ್ನು ಯೂಸ್ ಮಾಡಿ ನಾವು ಅದರ ಸೈಜು ಮತ್ತು ಚಿಕ್ಕ ಸೈಜನ್ನು ರೆಡ್ಯೂಸ್ ಮಾಡುವಂಥ ಅವಕಾಶ, ಆ ಒಂದು ಆಕ್ಷನನ್ನು ಈ ಲಿವರನ್ನು ಯೂಸ್ ಮಾಡಿ ನಾವು ಮಾಡ್ತೇವೆ. ಅಟ್ ದ ಎಂಡ್ ಆಫ್ ಥ್ರೆಡಿಂಗ್ ಆಪರೇಷನ್ ದ ಟ್ಯಾಪ್ ಕೊಲ್ಯಾಪ್ಸಸ್. ಸೊ ಅದು ಥ್ರೆಡಿಂಗ್ ಲೆಂತ್ ಮೇಂಟೈನ್ ಆದ ತಕ್ಷಣವೇ ಈ ಲಿವರ್ ಆಪರೇಟ್ ಆಗಿ ಸೈಜ್ ಏನಾಗುತ್ತೆ ಕಡಿಮೆ ಆಗ್ತದೆ, ಅದು ಸಣ್ಣದಾಗುತ್ತೆ. ಏನು ನಾರ್ಮಲ್ ಸೈಜ್ ಇರುತ್ತೆ ಆ ಸೈಜ್ಗಿನ್ನ ಚಿಕ್ಕದಾಗ್ಬಿಡುತ್ತೆ, ಅದನ್ನ ಕೊಲ್ಯಾಪ್ಸ್ ಅಂತ ಕರಿತಾ ಇದ್ದೀವಿ ಇಲ್ಲಿ. ದ ಟ್ಯಾಪ್ ಮೇ ದೆನ್ ಬಿ ವಿತ್ಡ್ರಾನ್ ಡೈರೆಕ್ಟ್ಲಿ ಔಟ್ ಆಫ್ ದ ವರ್ಕ್ ವಿತೌಟ್ ರಿವರ್ಸಿಂಗ್ ದ ರೊಟೇಷನ್ ಆಫ್ ದ ಹೆಡ್ ಸ್ಟಾಕ್. ಇಲ್ಲಿ ನೋಡ್ರಿ, ನೀವು ಸಾಲಿಡ್ ಟ್ಯಾಪನ್ನು ಯೂಸ್ ಮಾಡಿ ಥ್ರೆಡಿಂಗ್ ಮಾಡ್ತಾ ಇದ್ದೀರಾ ಅಂದರೆ ಒಂದ್ಸರಿ ಥ್ರೆಡಿಂಗ್ ಆಗುತ್ತೆ, ಮತ್ತೆ ವಾಪಸ್ ತಗೋಬೇಕು ಅಂದರೆ ಸ್ಪಿಂಡ್ಲನ್ನ ಡೈರೆಕ್ಷನನ್ನು ರಿವರ್ಸ್ ಮಾಡಬೇಕು, ಮತ್ತೆ ನಿಧಾನಕ್ಕೆ ವಾಪಸ್ ಬರುತ್ತೆ. ಆದರೆ ಈ ಒಂದು ಟ್ಯಾಪನ್ನು ಯೂಸ್ ಮಾಡಿ ನಾವು ಥ್ರೆಡಿಂಗ್ ಮಾಡುವಾಗ ಹೋಗುವಾಗ ಕಟಿಂಗಲ್ಲಿ ಸ್ಲೋ ಆಗಿ ಹೋಗುತ್ತೆ, ಬಟ್ ವಾಪಸ್ ಬರುವಾಗ ನಾವು ಯಾವುದೇ ಡೈರೆಕ್ಷನನ್ನು ಜಾಬಿನ ಡೈರೆಕ್ಷನನ್ನು ರಿವರ್ಸು ಕೂಡ ಮಾಡೋಂಗಿಲ್ಲ. ನಾವು ಆರಾಮಾಗಿ ಫಾಸ್ಟಾಗಿ ನಾವು ಆ ಹೋಲಿಂದ ವಿತ್ಡ್ರಾ ಮಾಡ್ಬೋದು. ಯಾಕೆಂದರೆ ಏನು ಕಟಿಂಗ್ ಇರುತ್ತೆ ಅಲ್ಲಿ ಸೈಜ್ ದೊಡ್ಡದಿರುತ್ತೆ, ಅದು ಚಿಕ್ಕದಾದ ತಕ್ಷಣವೇ ಥ್ರೆಡ್ ಏನು ಕಟ್ ಮಾಡ್ತಾ ಇರುತ್ತೆ ಎಲಿಕಲ್ ಫ್ಲೂಟ್ ಜೊತೆ ಇದು ಮ್ಯಾಚಿಂಗ್ ಆಗೋದಿಲ್ಲ, ಎಲಿಕಲ್ ಗ್ರೂ ಜೊತೆ ಮ್ಯಾಚಿಂಗ್ ಆಗೋದಿಲ್ಲ, ಇದೇನಾಗುತ್ತೆ ಚಿಕ್ಕದಾಗ್ಬಿಡುತ್ತೆ. ಸೊ ಹಾಗಾಗಿ ನಾವು ಫಾಸ್ಟಾಗಿ ವಾಪಸ್ಸು ತಗೊಂಡು ಮತ್ತೆ ಪ್ರಾಸೆಸನ್ನು ಕಂಟಿನ್ಯೂ ಮಾಡ್ಬೋದು. ಇದು ಯಾವ ರೀತಿ ಕೊಲ್ಯಾಪ್ಸ್ ಆಗುತ್ತಲ್ಲ, ಸೊ ಆ ಒಂದು ಕಾರಣದಿಂದ ದಿಸ್ ರೆಡ್ಯೂಸಸ್ ದ ಪ್ರೊಡಕ್ಷನ್ ಟೈಮ್. ಸೊ ಒಂದು ಸರಿ ಕಟಿಂಗ್ ಆಗಿ ಮತ್ತೆ ವಾಪಸ್ ಬರುವಾಗ ಫಾಸ್ಟಾಗಿ ಬಂದರೆ ನಮಗೆ ಥ್ರೆಡ್ಡಿಂಗ್ ಮಾಡುವಂಥ ಟೈಮು ಕಡಿಮೆ ಆಗ್ತದೆ. ಸೊ ಈ ಒಂದು ಅಡ್ವಾಂಟೇಜು ಈ ಕೊಲ್ಯಾಪ್ಸಬಲ್ ಟ್ಯಾಪಲ್ಲಿರುತ್ತೆ. ಮತ್ತು ಈ ಕೊಲ್ಯಾಪ್ಸಬಲ್ ಟ್ಯಾಪ್ಸ್ ಏನಿದ್ದಾವೆ ಇವನ್ನ ನಾವು ದೊಡ್ಡ ಸೈಜ್ಗಳನ್ನು ದೊಡ್ಡ ಸೈಜಿನ ಥ್ರೆಡೆಡ್ ಹೋಲ್ಗಳನ್ನು ಮಾಡುವಾಗ ನಾವು ಈ ಒಂದು ಕೊಲ್ಯಾಪ್ಸಬಲ್ ಟ್ಯಾಪ್ ಮೆಕ್ಯಾನಿಸಮನ್ನು ಯೂಸ್ ಮಾಡಿ ನಾವು ಥ್ರೆಡ್ಡಿಂಗನ್ನು ಮಾಡ್ತೇವೆ. ಓಕೆ, ನೆಕ್ಸ್ಟು ನಮ್ಮ ಕೊನೆಯ ಅಬ್ಜೆಕ್ಟಿವ್ ಏನಿದೆ ಅದಕ್ಕೆ ಬರೋಣ.
ಅಲ್ಲಿ ಕಾಮನ್ ಫಾಲ್ಟ್ಸ್ ಮತ್ತು ಅದರ ಕಾಸಸ್ಸು, ಎಫೆಕ್ಟ್ಸು ಮತ್ತು ರೆಮಿಡೀಸ್ಗಳನ್ನು ನೋಡ್ತಾ ಹೋಗೋಣ. ಸೊ ಈ ಚಿತ್ರದಲ್ಲಿ ಏನು ನೋಡ್ತಾ ಇದ್ದೀರಾ, ಇದು ಚಾರ್ಟ್ರಿಂಗ್ ಆದಾಗ ಜಾಬು ಯಾವ್ದು ರೀತಿ ಇರುತ್ತೆ ಅಂತೇಳಿ. ಈ ಚಾರ್ಟರ್ ಏನು ಪ್ರಾಬ್ಲಮ್ ಇದೆ, ಫಾಲ್ಟ್ ಇದೆ, ಅದಕ್ಕೆ ಏನು ಕಾರಣಗಳು ಅಂತ ಹೇಳ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ. ಏನಕ್ಕೆ ನಾವು ಜಾಬಲ್ಲಿ ಒಂದೊಂದ್ಸರಿ ಜಾಬ್ ಮಾಡುವಾಗ ಚಾರ್ಟ್ರಿಂಗ್ ಬರುತ್ತೆ ಅಂದರೆ, ವಿಶೇಷವಾಗಿ ಕ್ಯಾಪ್ಸ್ಟೋನ್ ಅಂಡ್ ಟರೆಟ್ ಲೇತಲ್ಲಿ ಕಾಲೆಟ್ ನಾಟ್ ಗ್ರಿಪಿಂಗ್ ದ ಬಾರ್. ಸೊ ಏನು ನಮ್ಮ ಬಾರ್ ಫೀಡಿಂಗ್ ಮೆಕ್ಯಾನಿಸಮ್ ಇದೆ, ಏನು ಕಾಲೆಟಲ್ಲಿ ಜಾಬನ್ನು ಹೋಲ್ಡ್ ಮಾಡಿರ್ತೀವಿ, ಯಾವುದೋ ಕಾರಣದಿಂದ, ಹಲವಾರು ಕಾರಣದಿಂದ ಕಾಲೆಟ್ಟು ಜಾಬ್ನ ಸರಿಯಾಗಿ ಗ್ರಿಪ್ ಮಾಡಿ ಹೋಲ್ಡ್ ಮಾಡ್ಕೊಂಡಿರೋದಿಲ್ಲ. ಯಾವ ರೀತಿ ನಾವು ಅದನ್ನ ಸಾಲ್ವ್ ಮಾಡ್ಬೋದು? ರೆಮಿಡಿ ಏನು? ಎನ್ಶ್ಯೂರ್ ಕಾಲೆಟ್ ಟೆನ್ಷನ್ ಈಸ್ ಕರೆಕ್ಟ್. ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ ಕಾಲೆಟ್ ಪಾಠದಲ್ಲಿ ಕಾಲೆಟ್ಟಿನ ಟೆನ್ಷನನ್ನು ಯಾವ ರೀತಿ ನಾವು ಚೆಕ್ ಮಾಡ್ಕೋಬೇಕು ಅಂತಲೂ ತಿಳಿಸಿದ್ದೀನಿ. ಏನಾದರೂ ಸರಿಯಾಗಿ ಗ್ರಿಪ್ ಆಗಿಲ್ಲ ಅಂದರೆ, ಆ ಕಾರಣದಿಂದ ಚಾಟ್ರಿಂಗ್ ಬರ್ತಾ ಇದೆ ಅಂದರೆ, ನಾವು ಕಾಲೆಟ್ ಟೆನ್ಷನನ್ನು ಚೆಕ್ ಮಾಡಿಕೊಂಡು ಸರಿ ಇಲ್ಲ ಅಂದರೆ ಅದನ್ನ ಕರೆಕ್ಟ್ ಮಾಡ್ಕೋಬೇಕು, ಇಲ್ಲ ಹೊಸ ಕಾಲೆಟನ್ನು ಯೂಸ್ ಮಾಡಬೇಕು. ಎರಡನೇದು ಏನಿರ್ಬೋದು ಕಾಸ್ ಅಂದರೆ, ದ ವರ್ಕ್ ಪೀಸ್ ಇನ್ಸೆಕ್ಯೂರ್ಲಿ ಸಪೋರ್ಟೆಡ್. ಅಂದರೆ ಯಾವುದೋ ಒಂದು ಸಪೋರ್ಟ್ ಕೊಟ್ಟಿರ್ತೀವಿ, ಅದು ಸರಿಯಾಗಿರೋದಿಲ್ಲ, ಸಪೋರ್ಟಿಂಗು ಸರಿಯಾಗಿರೋದಿಲ್ಲ. ರೆಮಿಡಿ ಏನು? ಹೋಲ್ಡ್ ದ ವರ್ಕ್ ಪೀಸ್ ರಿಜಿಡ್ಲಿ, ಕರೆಕ್ಟಾಗಿ ಜಾಬನ್ನು ಹೋಲ್ಡ್ ಮಾಡ್ಕೊಳ್ಳಿ. ಪ್ಲೇ ಇನ್ ದ ಸ್ಪಿಂಡಲ್ ಬೇರಿಂಗ್ ಆರ್ ಟೂಲ್ ಸ್ಲೈಡ್ ವೇಸ್. ಸ್ಪಿಂಡಲ್ ಬೇರಿಂಗ್ಸ್ ಏನಿರುತ್ತಲ್ಲ, ತುಂಬ ಯೂಸ್ ಮಾಡಿ ಪ್ಲೇ ಇದ್ದಾಗ, ಅಥವಾ ಟೂಲ್ ಸ್ಲೈಡ್ ವೇಗಳು, ಕ್ಯಾರೇಜು ಮತ್ತು ಏನು ಕ್ರಾಸ್ ಸ್ಲೈಡ್ಸು ಮತ್ತು ಟಾಪ್ ಸ್ಲೈಡ್ಸು, ಆ ಥರ ಸ್ಲೈಡ್ಸ್ಗಳೇನಿದಾವ ಅಲ್ಲಿ ಪ್ಲೇ ಇದ್ದಾಗಲೂ ಕೂಡ ಸರಿಯಾಗಿ ಫಿಟ್ಟಿಂಗ್ ಇಲ್ಲ, ಸರಿಯಾಗಿ ಗ್ಯಾಪ್ ಇಲ್ಲ, ಗ್ಯಾಪ್ ಮೇಂಟೈನ್ ಆಗಿಲ್ಲ ಅಂದಾಗಲೂ ಕೂಡ ನಮ್ಗೆ ಈ ರೀತಿ ಪ್ರಾಬ್ಲಮ್ ಬರ್ತಾ ಇರುತ್ತೆ. ಆ ಥರ ಪ್ಲೇ ಅಥವಾ ಬೇರಿಂಗ್ ಸಮಸ್ಯೆ ಇದ್ದಾಗ ಮೇಂಟೆನೆನ್ಸ್ ಸೆಕ್ಷನ್ ಗಮನಕ್ಕೆ ತರಬೇಕು, ಮತ್ತು ಸೂಪರ್ವೈಸರ್ಗೆ ನಾವು ಆ ಒಂದು ಪ್ರಾಬ್ಲಮನ್ನು ಹೇಳಿದರೆ ಅವರು ಸರಿ ಮಾಡಿಸ್ಕೊಡ್ತಾರೆ. ಆವಾಗ ನಾವು ಜಾಬ್ಗಳನ್ನು ಮಾಡ್ತಾ ಹೋದರೆ ಈ ಒಂದು ಚಾರ್ಟ್ರಿಂಗ್ ಬರೋದಿಲ್ಲ. ನೆಕ್ಸ್ಟು ನಾವು ಇನ್ನೂ ಏನು ಮಾಡಿರ್ತೀವಿ, ಕೆಲವು ಸರಿ ಸ್ಪೀಡ್ನ ಜಾಸ್ತಿ ಇಟ್ಕೊಂಡ್ಬಿಟ್ಟಿರ್ತೀವಿ. ಆ ಡಯಾಮೀಟರ್ನ ನೋಡ್ದಲ್ಲೇ, ಆ ವರ್ಕ್ ಪೀಸ್ನ ಕನ್ಸಿಡರ್ ಮಾಡ್ದಲ್ಲೇ ನಾವು ಸ್ಪೀಡ್ನ ಜಾಸ್ತಿ ಮಾಡಿರ್ತೀವಿ. ಆವಾಗ ನಾವು ಸ್ಪೀಡನ್ನು ಕಡಿಮೆ ಮಾಡ್ಕೋಬೇಕಾಗತ್ತೆ. ಮತ್ತು ಫೀಡ್ ರೇಟ್ ತುಂಬ ಕೊಟ್ಬಿಡೋದು, ತುಂಬ ಜಾಸ್ತಿ ಫೀಡ್ ರೇಟ್ ಹಾಕಿದಲ್ಲೂ ಕೂಡ ಆ ಪ್ರಾಬ್ಲಮ್ ಬರುತ್ತೆ. ಹಾಗಾಗಿ ಫೀಡನ್ನ ನಾವು ಸರಿ ಇಟ್ಕೋಬೇಕು. ಮತ್ತು ಇನ್ಕರೆಕ್ಟ್ ಟೂ ಲೈಟ್ ತುಂಬ ಮುಂದಕ್ಕೆ ಇಟ್ಬಿಡೋದು, ಅಥವಾ ಟೂ ಲೈಟ್ನ ಸರಿಯಾಗಿ ಹೈಟ್ನ ಸೆಟ್ ಮಾಡ್ಕೊಳ್ತಾ ಇದ್ದಾಗಲೂ ಕೂಡ ಸೆಂಟರ್ ಹೈಟ್ನ ನಮ್ಗೆ ಈ ಒಂದು ಚಾರ್ಟರ್ ಪ್ರಾಬ್ಲಮ್ ಬರ್ತದೆ. ಸೊ ಹಾಗಾಗಿ ನಾವು ಅಲ್ಲೇನು ಮಾಡಬೇಕು, ಚೆಕ್ ದ ಸೆಂಟರ್ ಹೈಟ್ ಆಫ್ ದ ಟೂಲ್ ಆ್ಯಂಡ್ ಸೆಟ್ ಟು ದ ಕರೆಕ್ಟ್ ಹೈಟ್. ಸೆಂಟರ್ ಹೈಟ್ ಸರಿ ಇಲ್ಲ ಅಂದರೆ ಆ ಒಂದು ಹೈಟ್ನ ಸರಿ ಮಾಡ್ಕೋಬೇಕು. ಇನ್ಕರೆಕ್ಟ್ ಟೂಲ್ ಜಾಮಿಟ್ರಿ ಆರ್ ವರ್ನ್ ಔಟ್ ಟೂಲ್ ಬಿಟ್. ಟೂಲ್ ಜಾಮಿಟ್ರಿ ಸರಿಯಾಗಿಲ್ಲ ಅಂದಾಗಲೂ ಆ ಥರ ಬರುತ್ತೆ. ಪ್ಲೇ ಇನ್ ದ ಸ್ಲೈಡ್ ವೇಸ್ ಆಲ್ರೆಡಿ ಹೇಳಿದೆ. ಇನ್ಕರೆಕ್ಟ್ ಆರ್ ಇನ್ಸಫಿಷಿಯೆಂಟ್ ಫ್ಲೋ ಆಫ್ ಕಟಿಂಗ್ ಆಯಿಲ್. ಕೆಲವು ಸರಿ ಎಲ್ಲ ಸರಿ ಇರುತ್ತೆ, ಫೀಡು ಡೆಪ್ತ್ ಆಫ್ ಕೊಟ್ಟು ಬೇರಿಂಗ್ ಸರಿ ಇದೆ, ಕಾಲೆಟ್ ಗ್ರಿಪ್ ಆಗಿದೆ, ಆದರೂ ಸಮಸ್ಯೆ ಇದೆ ಅಂದರೆ ಕೆಲವು ಸರಿ ನಾವು ಕೂಲೆಂಟನ್ನೇ ಆಗ್ತಾ ಇರೋದಿಲ್ಲ, ಕೂಲೆಂಟ್ನ ಸರಿಯಾಗಿ ಸಪ್ಲೈ ಮಾಡ್ತಾ ಇರೋದಿಲ್ಲ. ಆವಾಗಲೂ ಕೂಡ ಈ ಥರ ಚಾಟ್ರಿಂಗ್ ಬರೋ ಸಾಧ್ಯತೆಗಳು ಇರುತ್ತೆ. ಆವಾಗ ನಾವು ಸರಿಯಾದ ಕಟಿಂಗ್ ಆಯಿಲನ್ನು ಮತ್ತು ಸರಿಯಾಗಿ ಅದಕ್ಕೆ ಫ್ಲೋ ಆಗುವ ಹಾಗೆ ನೋಡ್ಕೋಬೇಕು. ಓವರ್ ಹ್ಯಾಂಗ್ ಆಫ್ ದ ಟೂಲಿಂದ ಟೂಲ್ ಹೋಲ್ಡರ್ ಟು ಗ್ರೇಟ್. ಓವರ್ ಹ್ಯಾಂಗಿಂಗ್ ಟೂಲ್, ತುಂಬ ಟೂಲ್ನ ಮುಂದಕ್ಕೆ ಇಟ್ಕೊಂಡು ನಾವು ಜಾಬ್ ಮಾಡುವಾಗಲೂ ಕೂಡ ಚಾಟ್ರಿಂಗ್ ಬರುತ್ತೆ. ಇದು ಕಾಮನ್ ಆಗಿ ನೀವೆಲ್ಲರೂ ಜಾಬ್ ಮಾಡುವಾಗ ನೀವು ಅಬ್ಸರ್ವ್ ಮಾಡಿರ್ತೀರ. ಮತ್ತು ಟೂಲ್ ನೋಸ್ ಇನ್ ದ ಟೂಲ್ ಹೋಲ್ಡರ್. ಸೊ ಟೂಲ್ ನೋಸ್ ಇನ್ ದ ಟೂಲ್ ನೋಸ್ ಇದ್ದರೆ, ಅಂದರೆ ಟೂಲಿನ ನೋಸ್ ಏನಿರುತ್ತೆ ಅದು ನಾವು ಸರಿಯಾಗಿ ನೋಸ್ನ ಸರಿಯಾಗಿ ಮಾಡ್ಕೊಂಡಿಲ್ಲ, ಗ್ರೈಂಡ್ ಮಾಡ್ಕೊಂಡಿಲ್ಲ ಅಂದರೆ, ಮತ್ತು ಟೂಲ್ನ ಸರಿಯಾಗಿ ಕ್ಲ್ಯಾಂಪ್ ಮಾಡಿಲ್ಲ ಅಂದಾಗಲೂ ಕೂಡ ಕರೆಕ್ಟ್ ಬರುತ್ತೆ, ಅದು ಕ್ಲ್ಯಾಂಪ್ ಮಾಡ್ಕೋಬೇಕಾಗುತ್ತೆ. ಪ್ಲೇ ಇನ್ ದ ಸ್ಪಿಂಡಲ್ ಬೇರಿಂಗ್. ಸೊ ಇಲ್ಲಿ ಆಲ್ರೆಡಿ ಅದು ಬಂದಿತ್ತು ಮತ್ತು ರಿಪೀಟ್ ಆಗ್ತಾ ಇದೆ. ನೆಕ್ಸ್ಟು ಎರಡನೇದು ಪೂರ್ ಸರ್ಫೇಸ್ ಟೆಕ್ಸ್ಚರ್ ಸರಿಯಾಗಿಲ್ಲ, ಸ್ಮೂತ್ ಇಲ್ಲ, ತುಂಬ ರಫ್ ಇದೆ ಅಂದರೆ ಏನು ಕಾರಣಗಳು? ಇನ್ಕರೆಕ್ಟ್ ಟೂಲ್ ಜಾಮಿಟ್ರಿ ಆರ್ ವರ್ನ್ ಔಟ್ ಟೂಲ್ ಬಿಟ್. ಟೂಲ್ನ ಸರಿಯಾಗಿ ಗ್ರೈಂಡ್ ಮಾಡ್ಕೊಂಡಿಲ್ಲ, ಅಥವಾ ಟೂಲು ಕಟಿಂಗ್ ಪಾಯಿಂಟ್ ಏನಿರುತ್ತೆ ಹೊಟ್ಟೋಗಿರುತ್ತೆ. ಹಾಗಾಗಿ ನಾವೇನು ಮಾಡಬೇಕಲ್ಲಿ ಗ್ರೈಂಡ್ ಮಾಡಬೇಕು. ಏನು ಆಪ್ರೇಷನ್ ಮಾಡ್ತಿದ್ದೀವಿ ಅದಕ್ಕೆ ತಕ್ಕನಾಗಿ ನಾವು ಟೂಲ್ ಜಾಮಿಟ್ರಿಯನ್ನು ಮಾಡ್ಕೋಬೇಕಾಗುತ್ತೆ, ಟೂಲ್ ಗ್ರೈಂಡಿಂಗನ್ನು ಮಾಡ್ಕೋಬೇಕಾಗುತ್ತೆ. ಇನ್ನೂ ಏನು ಪ್ರಾಬ್ಲಮ್ ಇರುತ್ತೆ? ಇನ್ಸಫಿಷಿಯೆಂಟ್ ಕೂಲೆಂಟ್, ಇನ್ಕ್ರೀಸ್ ದ ಕೂಲೆಂಟ್. ಸರಿಯಾಗಿ ಕೂಲೆಂಟ್ ಹಾಕಿಲ್ಲ, ಸರಿ ಮಾಡ್ಕೊಳ್ಳಿ ಕೂಲೆಂಟ್ನ. ಟೂಲ್ ಪಾಯಿಂಟ್ ಟೂ ಕೀನ್, ಅಂದರೆ ಟೂಲ್ ಪಾಯಿಂಟ್ ತುಂಬ ಶಾರ್ಪ್ ಇದ್ದಾಗ ಅದಕ್ಕೇನು ಮಾಡ್ತಾರೆ, ಆನ್ ಸ್ಮಾಲ್ ರೇಡಿಯಸ್, ಅಂದರೆ ಟೂಲ್ಗೆ ಒಂದು ಸಣ್ಣ ರೇಡಿಯಸನ್ನು ಕೊಟ್ಟು ಜಾಬನ್ನು ಮಾಡಬೇಕಾಗುತ್ತೆ. ಇನ್ಕರೆಕ್ಟ್ ಸ್ಪಿಂಡಲ್ ಸ್ಪೀಡ್, ಫೀಡ್ ರೇಟ್, ಮೆಟೀರಿಯಲ್ ಆರ್ ಟೂಲ್ ಮೆಟೀರಿಯಲ್. ಅಂದರೆ ನಾವು ಸ್ಪಿಂಡಲ್ ಸ್ಪೀಡನ್ನು ಅದರ ಡಯಾಮೀಟರ್ ಪ್ರಕಾರ ಚೂಸ್ ಮಾಡಬೇಕಾಗುತ್ತೆ.
ಹಾಗೆಯೇ ಫೀಡ್ ರೇಟ್ನು ಕೂಡ ಚೂಸ್ ಮಾಡಬೇಕಾಗುತ್ತೆ. ಕಟಿಂಗ್ ಟೂಲ್ಗೆ ತಕ್ಕನಾಗಿ ಟೂಲ್ ಮೆಟೀರಿಯಲನ್ನು ಕೂಡ ನಾವು ಕೆಲವು ಸರಿ ತಗೋಬೇಕಾಗುತ್ತೆ. ಓಕೆ, ಚೆಕ್ ಈಚ್ ಅಗೇನೆಸ್ಟ್ ಸ್ಪೆಸಿಫಿಕೇಶನ್ ಆ್ಯಂಡ್ ಅಡ್ಜಸ್ಟ್ ಅಕಾರ್ಡಿಂಗ್ ಟು ದ ರಿಕ್ವೈರ್ಮೆಂಟ್. ಅಂದರೆ ಸ್ಪಿಂಡಲ್ ಸ್ಪೀಡ್ ಎಷ್ಟಿರಬೇಕು ಅಷ್ಟು ನೋಡ್ಕೊಳ್ಳಿ, ಅಷ್ಟನ್ನ ಯೂಸ್ ಮಾಡಿ. ಫೀಡ್ ರೇಟ್ನು ಕೂಡ ಕರೆಕ್ಟಾಗಿ ಆ ಮೆಟೀರಿಯಲ್ಗೆ ತಕ್ಕನಾಗಿ ಕಟಿಂಗ್ ಟೂಲ್ ಮೆಟೀರಿಯಲನ್ನು ಯೂಸ್ ಮಾಡಬೇಕು. ಮಾಡಿದರೆ ನಮಗೆ ಈ ಒಂದು ಪ್ರಾಬ್ಲಮ್ಮು ಅವಾಯ್ಡ್ ಆಗುತ್ತೆ. ನೆಕ್ಸ್ಟು ಎಕ್ಸೆಂಟ್ರಿಸಿಟಿ ಅಂದರೆ ಈ ಏನು ಎರಡು ಡಯಾಮೀಟರ್ಗಳಿದ್ದಾಗ ಒಂದೇ ಆಕ್ಸಿಸ್ ಮೇಲೆ ಒಂದು ಡಯಾಮೀಟರ್ನ ಆಕ್ಸಿಸು ಒಂದು ಕಡೆ, ಮತ್ತೊಂದು ಡಯಾಮೀಟರ್ ಆಕ್ಸಿಸು ಒಂದು ಕಡೆ ಇದ್ದಾಗ ನಮಗೆ ಈ ಒಂದು ಎಕ್ಸೆಂಟ್ರಿಸಿಟಿ ಬರುತ್ತೆ. ಆ ಎಕ್ಸೆಂಟ್ರಿಸಿಟಿಗೆ ಏನು ಕಾರಣಪ್ಪ ಅಂದರೆ ಡರ್ಟಿ ಕಾಲೆಟ್ ಆ್ಯಂಡ್ ಕಾಲೆಟ್ ಸ್ಲೀವ್. ಆ ಕಾಲೆಟ್ನ ಸರಿಯಾಗಿ ಕ್ಲೀನ್ ಮಾಡ್ದಲೇ, ಸರಿಯಾಗಿ ಲುಬ್ರಿಕೇಟ್ ಮಾಡ್ದಲೇ ಕಾಲೆಟ್ಗಳನ್ನು ಯೂಸ್ ಮಾಡುವಾಗ ಆ ಜಾಬು ಸರಿಯಾಗಿ ಫಿಕ್ಸ್ ಆಗಲ್ಲ ಕಾಲೆಟಲ್ಲಿ, ಆವಾಗ ನಮಗಿದು ಸಮಸ್ಯೆ ಬರುತ್ತೆ. ಮತ್ತು ವರ್ನೌಟ್ ಕಾಲೆಟು ಯೂಸ್ ಮಾಡಿ 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 ಅದ್ರ ಲೈಫ್ ಹೊಟ್ಟೋಗಿರುತ್ತೆ, ವರ್ನಾಗಿರುತ್ತೆ, ಸೌದೋಗಿರುತ್ತೆ. ಅದೇ ಕಾಲೆಟ್ನ ಯೂಸ್ ಮಾಡ್ತಾ ಇದ್ದಾಗ ನಮ್ಗೆ ಈ ಪ್ರಾಬ್ಲಮ್ಗಳು ಬರುತ್ತೆ. ಕಾಲೆಟ್ ಸರಿ ಇಲ್ಲ ಅಂದರೆ ನಾವು ಅದನ್ನ ರೀಪ್ಲೇಸ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟು ಬ್ರೇಕೇಜ್ ಆಫ್ ಟೂಲು ಮುರಿದೋಗ್ತಾ ಇರುತ್ತೆ ಫ್ರೀಕ್ವೆಂಟ್ ಆಗಿ. ಏನು ಕಾರಣ? ಟೂಲ್ ಓವರ್ ಹ್ಯಾಂಗ್ ಟೂ ಗ್ರೇಟ್, ತುಂಬ ಮುಂದಕ್ಕೆ ಇಟ್ಕೊಂಡು ಜಾಬ್ ಮಾಡ್ತಾ ಇದ್ದಾಗ ಈ ಟೂಲ್ಗಳು ಮುರಿದೋಗ್ತಾ ಇರುತ್ತೆ. ರೀಸೆಟ್ ದ ಟೂಲ್ ವಿತ್ ಎ ಮಿನಿಮಮ್ ಓವರ್ ಹ್ಯಾಂಗ್. ನಮ್ಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಉದ್ದ ಮಾತ್ರ ಟೂಲ್ನ ಮುಂದಕ್ಕೆ ಇಟ್ಕೊಂಡು ನಾವು ಜಾಬ್ ಮಾಡಬೇಕಾಗುತ್ತೆ. ಟೂಲ್ ಸೆಟ್ ಬಿಲೋ ಸೆಂಟರೈಟ್. ಸೊ ಈ ಸೆಂಟರೈಟ್ನು ಸರಿಯಾಗಿ ಮಾಡ್ಕೊಳ್ದೇ ಇದ್ದಾಗಲೂ ಕೂಡ ನಮ್ಗೆ ಈ ಒಂದು ಪ್ರಾಬ್ಲಮ್ಮು ಬರುತ್ತೆ. ಪಾರ್ಟ್ ಆಫ್ ಟೂ ಈಸ್ ಟೂ ಫಾರ್ ಫ್ರಮ್ ದ ಕಾಲೆಟ್. ಅಂದರೆ ಪಾರ್ಟಿಂಗ್ ಮಾಡ್ತಾ ಇರ್ತೀವಿ, ಜಾಬ್ ಕಾಲೆಟಿಂದ ಅಥವಾ ಸ್ಪಿಂಡಲಿಂದ ಜಾಬ್ನ ತುಂಬ ಮುಂದಕ್ಕೆ ಇಟ್ಕೊಂಡು ಪಾರ್ಟಿಂಗ್ ಮಾಡೋಕ್ಕೆ ಹೋದಾಗಲೂ ಕೂಡ ಈ ಒಂದು ಪ್ರಾಬ್ಲಮ್ ಬರುತ್ತೆ. ಇನ್ಕರೆಕ್ಟ್ ಸ್ಪಿಂಡಲ್ ಸ್ಪೀಡ್ ಆ್ಯಂಡ್ ಫೀಡ್ ರೇಟ್. ಸ್ಪಿಂಡಲ್ ಸ್ಪೀಡು ಮತ್ತು ಫೀಡ್ ರೇಟ್ ಸರಿ ಇಲ್ಲದೆ ಇದ್ದಾಗಲೂ ಕೂಡ ಟೂಲು ಬ್ರೇಕ್ ಆಗ್ತಾ ಇರುತ್ತೆ. ಅದನ್ನು ಕರೆಕ್ಟಾಗಿ ಸ್ಪಿಂಡಲ್ ಸ್ಪೀಡು ಮತ್ತು ಫೀಡ್ನ ಸ್ಪೆಸಿಫಿಕೇಶನ್ ಪ್ರಕಾರ ಚೂಸ್ ಮಾಡ್ಕೊಂಡು ನಾವು ವರ್ಕ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಬಾರ್ ಫೀಡ್ ಡಿಫೆಕ್ಟಿವ್. ಸರಿಯಾಗಿ ಬಾರ್ ಫೀಡಿಂಗ್ ಆಗ್ತಾ ಇಲ್ಲ, ಲೆಂತು ಸರಿಯಾಗಿ ಮೇಂಟೈನ್ ಆಗ್ತಾ ಇಲ್ಲ. ಸೊ ಇದು ಸ್ಟಾಪರ್. ಇಲ್ಲಿಂದ ಜಾಬ್ ಬರೋ ಅಂಥದ್ದು ಸ್ಪಿಂಡಲಿಂದ ಬಾರ್ ಫೀಡಿಂಗ್ ಮೆಕ್ಯಾನಿಸಮಲ್ಲಿ. ಸೊ ಈ ಬಾರ್ ಫೀಡ್ ಏನಾಗಿದೆ ಅದು ಸರಿಯಾಗಿ ಆಗ್ತಾ ಇಲ್ಲ, ಲೆಂತ್ ಸರಿಯಾಗಿ ಆಗ್ತಾ ಇಲ್ಲ ಅಂದರೆ ಏನು ಕಾರಣ? ಲೂಸ್ ಆರ್ ಡರ್ಟಿ ಕಾಲೆಟ್ಟು ಲೂಸ್ ಇರುತ್ತೆ ಅಥವಾ ಡರ್ಟಿ ಇರುತ್ತೆ, ಅದನ್ನ ಸರಿ ಮಾಡ್ಕೋಬೇಕಾಗುತ್ತೆ. ಇನ್ಸಫಿಷಿಯೆಂಟ್ ಫೀಡ್ ಕಾರ್ಡ್ ವೆಯ್ಟ್. ಅಲ್ಲಿ ಏನು ವೆಯ್ಟ್ ಹಾಕಿರ್ತೀವಿ ಆ ವೆಯ್ಟು ಆ ಲೆಂತ್ಗೆ ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇರೋದಿಲ್ಲ. ಜಾಮರ್ ಫೀಡ್ ಕಾರ್ಡ್. ಸೊ ಅಲ್ಲಿ ಫೀಡಿಂಗ್ ಆಗುತ್ತಲ್ಲ, ಫೀಡಿಂಗ್ ಮೆಕ್ಯಾನಿಸಮ್ ಏನಿರುತ್ತೆ ಅಲ್ಲಿ ಜಾಮ್ ಆಗಿರೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಅದನ್ನೆಲ್ಲ ನಾವು ನೋಡ್ಕೋಬೇಕಾಗುತ್ತೆ. ಆವಾಗ ನಮಗೆ ಕರೆಕ್ಟ್ ಲೆಂತ್ಗಳನ್ನು ಮೇಂಟೈನ್ ಮಾಡಲಿಕ್ಕೆ ಸಾಧ್ಯ ಇದೆ. ನೆಕ್ಸ್ಟು ಬೆಲ್ ಮೌತ್ಡ್ ಹೋಲ್ಡು. ಅಂದರೆ ಇಲ್ಲಿ ಸೆಂಟ್ರಿಂಗ್ ಮಾಡಿದಾಗ ಈ ಥರ ಶೇಪು ಬಂದರೆ ಏನು ಕಾರಣ ಇರ್ಬೋದು? ಚಿಪ್ಡ್ ಸೆಂಟ್ರಿಂಗ್ ಟೂಲ್ ಚಿಪ್ ಆಫ್ ಆಗಿದ್ದರೆ ರೀಗ್ರೈಂಡ್ ಆರ್ ರೀಪ್ಲೇಸ್ ದ ಸೆಂಟ್ರಿಂಗ್ ಟೂಲ್. ನೆಕ್ಸ್ಟು ದ ಸೆಂಟ್ರಿಂಗ್ ಟೂಲ್ ಆರ್ ದ ಡ್ರಿಲ್ ಮಿಸ್ಅಲೈನ್ಡ್. ಅಂದರೆ ಜಾಬ್ ಆಕ್ಸಿಸ್ಗೆ ಸೆಂಟ್ರಿಂಗ್ ಬಿಟ್ಟು ಆಕ್ಸಿಸು ಕೊಯಿನ್ಸೈಡ್ ಆಗಿಲ್ಲ ಅಂತ ಹೇಳಿದಾಗಲೂ ಕೂಡ ನಮ್ಗೆ ಈ ಒಂದು ಡಿಫೆಕ್ಟಿವ್ ಬರ್ತಾ ಇರುತ್ತೆ. ನೆಕ್ಸ್ಟು ಪಿಪ್ ಲೆಫ್ಟ್ ಔಟ್ ಆಫ್ಟರ್ ಪಾರ್ಟಿಂಗ್ ಆಫ್. ಇದು ಮಾಮೂಲಾಗಿ ನೀವು ನಮ್ಮ ಏನು ಇಂಜಿನ್ ಲೇತ್ಗಳು ಅಥವಾ ಮಾಮೂಲು ಲೇತನ್ನು ಯೂಸ್ ಮಾಡಿ ನೀವು ಆಪ್ರೇಷನ್ಸನ್ನು ಮಾಡುವಾಗ ಈ ಪ್ರಾಬ್ಲಮನ್ನು ಅಬ್ಸರ್ವ್ ಮಾಡಿರ್ತೀರ. ಈ ಸೆಂಟ್ರಲ್ಲಿ ಪಿಫ್ ಬಂದರೆ ಜಾಬಿನ ಫೇಸಿಂಗ್ ಆದಮೇಲೆ ಓಕೆ ಅಥವಾ ಪಾರ್ಟಿಂಗ್ ಆದಾಗ ಪಿಫ್ ಉಳ್ಕೊಂಡ್ರೆ ಏನು ಕಾರಣ ಅಂತೇಳಿ. ವರ್ನೌಟ್ ಪಾರ್ಟ್ ಆಫ್ ಟೂಲು ಪಾರ್ಟಿಂಗ್ ಟೂಲ್ ಯೂಸ್ ಮಾಡ್ತಾ ಇದ್ರೆ ಟೂಲು ಸೌದೋಗಿರುತ್ತೆ, ಅಥವಾ ಇನ್ಕರೆಕ್ಟ್ ಟೂಲ್ ಜಾಮಿಟ್ರಿ ಸರಿ ಇಲ್ದಲೇ ಇರ್ಬೋದು, ಅಥವಾ ಟೂಲ್ ಪಾರ್ಟ್ ಆಫ್ ಆಗಿರ್ಬೋದು. ಅದನ್ನ ಗ್ರೈಂಡಿಂಗ್ ಮಾಡಿಕೊಂಡು ಮತ್ತೆ ಸ್ಪೆಸಿಫಿಕೇಶನ್ ಪ್ರಕಾರ ಗ್ರೈಂಡ್ ಮಾಡಿಕೊಂಡ್ರೆ ನಾವು ಇದು ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು. ಹಾಗೆಯೇ ಸುಮಾರು ಸರಿ ಈ ಸೆಂಟ್ರೈಟ್ ಆಫ್ ದ ಟೂಲ್ ಟೂ ಹೈ ಆರ್ ಟೂ ಲೋ. ಈ ಸೆಂಟ್ರೈಟ್ ಏನಿರುತ್ತಲ್ಲ ಅದು ತುಂಬ ಜಾಸ್ತಿ ಅಥವಾ ತುಂಬ ಕೆಳಗಡೆ. ಕರೆಕ್ಟ್ ಸೆಂಟ್ರೈಟ್ ಇಲ್ಲದೆ ಇದ್ದಾಗಲೂ ಕೂಡ ನಮಗೆ ಪಿಫ್ ಬರುತ್ತೆ. ಓಕೆ, ಸೊ ಇವಿಷ್ಟು ಈ ದಿನದ ತರಗತಿಯ ವಿಷಯಗಳು. ಸೊ ಈ ಒಂದು ತರಗತಿನಲ್ಲಿ ಏನೇನು ಕಲ್ತಿದ್ದೀವಿ ಅನ್ನೋದನ್ನ ನಾವು ಮತ್ತೊಮ್ಮೆ ರೀಕಾಲ್ ಮಾಡೋಣ. ಒಂದು, ನರ್ಲಿಂಗ್ ಆಪ್ರೇಷನನ್ನು ಯಾವ ರೀತಿ ಮಾಡ್ತೀವಿ, ನರ್ಲಿಂಗ್ ಟೂಲ್ ಯಾವ ರೀತಿ ಕನ್ಸ್ಟ್ರಕ್ಷನ್ ಆಗಿರುತ್ತೆ, ಸೊ ಯಾವ್ಯಾವ ಪ್ಯಾಟರ್ನ್ಗಳನ್ನು ಇದ್ರ ಮೇಲೆ ಮಾಡ್ಬೋದು, ಮತ್ತು ಓಲ್ಡ್ರನ್ನು ಯಾವ ರೀತಿ ನಾವು ಫಿಕ್ಸ್ ಮಾಡ್ಕೋತೀವಿ ಅನ್ನೋದು. ಅದಾದಮೇಲೆ ಬೋರಿಂಗ್ ಟೂಲ್ ಹೋಲ್ಡ್ರಿಗೆ ಇರುವಂಥ ಆಲ್ಟರ್ನೇಟಿವ್ ನೇಮ್ಗಳು ಫ್ಲಾಂಜೆಟ್ ಟೂಲ್ ಹೋಲ್ಡ್ರು ಅಥವಾ ಎಕ್ಸ್ಟೆನ್ಷನ್ ಹೋಲ್ಡ್ರು. ಸೊ ಆ ಬೋರಿಂಗ್ ಬಾರಲ್ಲಿ ನಾವು ಇನ್ನು ಏನು ರೀಮರ್ಗಳು ಮತ್ತು ಡ್ರಿಲ್ ಬಿಟ್ಗಳನ್ನು ಸಹ ಫಿಕ್ಸ್ ಮಾಡ್ಕೋಬೋದು. ಅದು ಮತ್ತು ಡ್ರಿಲ್ ಹೋಲ್ಡರ್ಗಳನ್ನು ಸಹ ತಿಳ್ಕೊಂಡಿದ್ದೀರಾ. ಅದಾದಮೇಲೆ
ಥ್ರೆಡ್ ಮಾಡಲಿಕ್ಕೆ ಇಂಟರ್ನಲ್ ಥ್ರೆಡ್ ಮಾಡುವಂಥ ಮೆಥಡ್ಸ್ಗಳು ಸಿಂಗಲ್ ಪಾಯಿಂಟ್ ಕಟಿಂಗ್ ಟೂಲನ್ನು ಯೂಸ್ ಮಾಡಿ ಮಾಡ್ತೀವಿ. ಸಿಂಗಲ್ ಪಾಯಿಂಟ್ ಕಟಿಂಗ್ ಟೂಲಲ್ಲಿ ಮಾಡುವಾಗ 2 ಅಟ್ಯಾಚ್ಮೆಂಟ್ಗಳು ಬರುತ್ತೆ, ಥ್ರೆಡ್ ಲೀಡ್ ಅಟ್ಯಾಚ್ಮೆಂಟು ಮತ್ತು ಥ್ರೆಡ್ ಚೇಸಿಂಗ್ ಅಟ್ಯಾಚ್ಮೆಂಟ್ ಅಂತ. ಲೀಡ್ ಏನಿದೆ ಅದು ಕ್ಯಾಪ್ಸ್ಟನ್ ಟರೆಟ್ ಲೇತಲ್ಲಿ ಥ್ರೆಡ್ SSAಯನ್ನು ಫಿಕ್ಸ್ ಮಾಡ್ಕೊಂಡು ಟರೆಟ್ ಸೈಡಲ್ಲಿ ವರ್ಕ್ ಮಾಡ್ತೀವಿ ಆಫ್ ನಟ್ ಮೆಕ್ಯಾನಿಸಮ್ ಯೂಸ್ ಮಾಡಿ. ಥ್ರೆಡ್ ಚೇಸಿಂಗ್ ಏನಿದೆ ಅದು ಸ್ಯಾಡಲ್ಗೆ ಆಟೋಮೆಟಿಕ್ ಮೂಮೆಂಟ್ ಕೊಡಲಿಕ್ಕೆ ಫೀಲ್ಡ್ ಶಾಫ್ಟ್ಗೆ ನಾವು ಸ್ಲೀವನ್ನು ಫಿಕ್ಸ್ ಮಾಡ್ಕೋತೀವಿ. ಆ ಸ್ಲೀವಿನ ಪಿಚ್ ಮೇಲೆ ನಾವು ಮಾಡುವಂಥ ಜಾಬಿನ ಥ್ರೆಡ್ ಪಿಚ್ಚು ಡಿಪೆಂಡ್ ಆಗಿರುತ್ತೆ. ಅದಾದಮೇಲೆ ಟ್ಯಾಪ್ಸನ್ನು ಯೂಸ್ ಮಾಡ್ತೀವಿ. ಸೊ ಈ ಸಿಂಗಲ್ ಪಾಯಿಂಟ್ ಕಟಿಂಗ್ ಟೂಲನ್ನು ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಸ್ಪೆಷಲ್ ಟೈಪ್ ಆಫ್ ಥ್ರೆಡ್ಸು, ಈ ಸ್ಕ್ವೇರು, ಆಕ್ಮೆ, ಆ ಥರ ಸ್ಪೆಷಲ್ ಶೇಪು ಮತ್ತು ಸ್ಪೆಷಲ್ ಸೈಜ್ಗಳು ಮತ್ತು ದೊಡ್ಡ ದೊಡ್ಡ ಸೈಜ್ಗಳನ್ನು ಮಾಡುವಾಗ ಈ ಸಿಂಗಲ್ ಪಾಯಿಂಟ್ ಕಟಿಂಗ್ ಟೂಲನ್ನು ಯೂಸ್ ಮಾಡ್ತೀವಿ. ಹಾಗೆಯೇ ಟ್ಯಾಪಿಂಗ್ ಮೆಕ್ಯಾನಿಸಮ್ ನೋಡಿದ್ವಿ. ಇದು ಸ್ಟ್ಯಾಂಡರ್ಡ್ ಆಗಿ ಬರುವಂಥ ಸೈಜ್ಗಳು, ಸ್ಟ್ಯಾಂಡರ್ಡ್ ಪಿಚ್ಗಳನ್ನು, ಸ್ಟ್ಯಾಂಡರ್ಡ್ ಮೇಜರ್ ಡಯಾಮೀಟರ್ಗಳನ್ನು ಮಾಡುವಾಗ ಈ ಒಂದು ಟ್ಯಾಪ್ಸನ್ನು ಯೂಸ್ ಮಾಡ್ತೀವಿ. ಅದರಲ್ಲೂ ಸ್ಮಾಲ್ ಹೋಲ್ಗಳನ್ನು ಮಾಡುವಾಗ ಈ ಟ್ಯಾಪ್ಸನ್ನು ಯೂಸ್ ಮಾಡಿ ನಾವು ಥ್ರೆಡ್ಡಿಂಗನ್ನು ಮಾಡ್ತೀವಿ. ಅದರಲ್ಲಿ 2 ಥರ ಬರುತ್ತೆ, ಸ್ಯಾಲಿಡ್ ಟೈಪ್ ಮತ್ತು ಕೊಲ್ಯಾಪ್ಸಬಲ್ಲು. ಸ್ಯಾಲಿಡಲ್ಲಿ ಏನು ಪ್ರಾಬ್ಲಮ್ ಬರುತ್ತೆ ಅದನ್ನ ರಿಮೂವ್ ಮಾಡುವಂಥ ಅವಕಾಶ ನಮಗೆ ಕೊಲ್ಯಾಪ್ಸಬಲ್ ಟ್ಯಾಪ್ಸಲ್ಲಿ ಬರುತ್ತೆ. ಕೊಲ್ಯಾಪ್ಸಬಲ್ ಟ್ಯಾಪ್ಸನ್ನು ದೊಡ್ಡ ಸೈಜ್ ಟ್ಯಾಪ್ಗಳನ್ನು ಮಾಡಲಿಕ್ಕೆ ಮತ್ತು ವಿತ್ಡ್ರಾ ಮಾಡುವಾಗ ನಾವು ಆರಾಮಾಗಿ ಫಾಸ್ಟಾಗಿ ಮಾಡ್ಬೋದು, ಪ್ರೊಡಕ್ಷನ್ ಟೈಮು ಕಡಿಮೆ ಆಗ್ತದೆ. ಅದಾದಮೇಲೆ ಸುಮಾರು ಡಿಫೆಕ್ಟ್ಸ್ಗಳನ್ನು ನೋಡಿದ್ವಿ. ಪೂರ್ ಸರ್ಫೇಸ್ ಫಿನಿಶು, ಚಾಟರು, ಪಾರ್ಟ್ ಆಫ್ ಆಗೋದು, ಟೂಲ್ ಬ್ಲಂಟ್ ಆಗೋದು, ಇವಕ್ಕೆ ಏನು ಕಾರಣಗಳು, ಯಾವ ರೀತಿ ಸಾಲ್ವ್ ಮಾಡ್ಬೋದು ಅಂತ ನಾನು ಈ ತರಗತಿಯಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನನ್ನ ಒಂದು ತರಗತಿಯನ್ನು ಕೇಳೋಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.